ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ವೀಕ್ಷಕರೇ, ಅನಸ್ತೇಷಿಯಾ ಏಕೆ ಬೇಕು, ಎಷ್ಟು ಸುರಕ್ಷಿತ ಅನ್ನೋ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಅನಸ್ತೇಷಿಯಾ ಬಹಳ ಪ್ರಮುಖವಾದಂಥ ಒಂದು ವೈದ್ಯಕೀಯ ವಲಯದಲ್ಲಿ ಬಹಳ ಪ್ರಮುಖವಾದಂಥ ಒಂದು ವಿಭಾಗ. ಜೀವ ರಕ್ಷಣೆಯಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸುವಂತಹ ಅರವಳಿಕೆ ಶಸ್ತ್ರಚಿಕಿತ್ಸೆಯಲ್ಲಿ ಪ್ರಮುಖವಾಗಿ ಅದನ್ನು ಬಳಕೆ ಮಾಡ್ತಾರೆ. ಬೇರೆ ಬೇರೆ ರೀತಿಯಲ್ಲೂ, ಬೇರೆ ಬೇರೆ ಹಂತದಲ್ಲೂ, ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳಲ್ಲೂ ಇದನ್ನು ಬಳಕೆ ಮಾಡ್ತಾರೆ. ಈ ಅರವಳಿಕೆ ಎಷ್ಟು ಸುರಕ್ಷಿತ, ಇದರ ಪ್ರಯೋಜನ ಏನು, ಹೀಗೆ ಹಲವು ವಿಷಯಗಳ ಬಗ್ಗೆ ಮತ್ತು ಜನರಲ್ಲಿರುವಂಥ ತಪ್ಪು ಕಲ್ಪನೆಗಳೇನು, ವಾಸ್ತವ ಏನು ಅನ್ನೋ ವಿಚಾರದ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅರವಳಿಕೆ ತಜ್ಞರಾದಂಥ ಡಾಕ್ಟರ್ ನವೀನ್ ಕಡ್ಲಿ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮೂಲಭೂತವಾಗಿ ಡಾಕ್ಟ್ರೇ, ಅರವಳಿಕೆ ಇಲ್ಲ ಅಂತಂದರೆ ಯಾವುದೇ ಶಸ್ತ್ರಚಿಕಿತ್ಸೆ ಆಗಲ್ಲ. ಭಾಳ ಪ್ರಮುಖವಾಗಿ ಅರವಳಿಕೆ ಎಲ್ಲ ಹಂತದಲ್ಲೂ ಬೇಕಾಗುತ್ತೆ ಅನಸ್ತೇಷಿಯಾ. ಈ ಅನಸ್ತೇಷಿಯಾ ಅಂತಂದರೆ ಏನು, ಮೂಲಭೂತವಾಗಿ ಅದರ ಒಂದು ಸಂಕ್ಷಿಪ್ತ ರೂಪ ನೀಡಿದ್ದಾರೆ ಹೇಗೆ ಅಂತ? ಸರ್, ಅನಸ್ತೇಷದ ಲಿಟ್ರಲ್ ಮೀನಿಂಗ್ ಇಂಗ್ಲೀಷಲ್ಲಿ ನೋ ಸೆನ್ಸ್ ಅಂತ. ನಾವು ಯಾವುದೇ ಸರ್ಜರಿ ಮಾಡಬೇಕಾದ್ರೆ, ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಪೇಷಂಟಿಗೆ ಪೇನ್ ಆಗಬಾರ್ದು. ಸೊ ವಿ ವಿಲ್ ಟೇಕ್ ಔಟ್ ದಟ್ ಪೇನ್ ಸೆನ್ಸೇಷನ್. ಅದಾದಮೇಲೆ ದೇ ಶುಡ್ ನಾಟ್ ಫೀಲ್ ಎನಿಥಿಂಗ್. ಸೊ ಅವ್ರದ್ದು ಮೆದುಳಿನ ಆ್ಯಕ್ಟಿವಿಟಿನ ನಿಧಾನಕ್ಕಾಗಿ ನಿದ್ರಾಸ್ಥಿತಿ ತೊಗೊಂಡೋಗಿ ವಿಲ್ ಮೇಕ್ ದೆಮ್ ಅನ್ಕಾನ್ಷಿಯಸ್. ದಿಸ್ ಇಸ್ ವಾಟ್ ಅನಸ್ತೇಷಿಯಾ ಅಂತ ಹೇಳುವಂಥದ್ದು. ಅಂದರೆ ಅದರ ಮುಖ್ಯ ಪ್ರಕಾರಗಳು ಏನು, ಯಾವ್ಯಾವ್ದು ಇದ್ದಾವೆ, ಹೇಗೆ ಅದನ್ನು ನೀವು ವಿವರಿಸ್ತೀರಾ ಅಂತ? ಸರ್, ಮುಖ್ಯ ಪ್ರಕಾರಗಳು ಅಂತಂದರೆ 3 ಥರ ಇದೆ. ಒಂದು ನಾವು ಲೋಕಲ್ ಅನಸ್ತೇಷಿಯಾ ಅಂತ ಕರಿತೀವಿ. ನೀವು ಎಲ್ಲ ಡೆಂಟಿಸ್ಟ್ ಹತ್ರ ಹೋದಾಗ ಅವ್ರು ಅಲ್ಲೇ ನಿಮಗೆ ಇಂಜೆಕ್ಷನ್ಸ್ನ ಕೊಟ್ಬಿಟ್ಟು ಹಲ್ಲು ಕೀಳೋದಾಗಲಿ, ಅದ್ರ ಟ್ರೀಟ್ಮೆಂಟ್ ಕೊಡೋದಾಗಲಿ ಅದು ಮಾಡ್ತಾರೆ. ದಿಸ್ ಈಸ್ ಲೋಕಲ್ ಅನಸ್ತೇಷಿಯಾ. ಎರಡನೇದು ರೀಜನಲ್ ಅನಸ್ತೇಷಿಯಾ ಅಂತ ಹೇಳ್ತೀವಿ. ನಾವು ಈಗ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ಹೊಟ್ಟೆಯಿಂದ ಕೆಳಗಡೆ ಭಾಗನ ಪೂರ್ತಿ ಮರಗಟ್ಟೋ ಥರ ಮಾಡಿ ಆಪ್ರೇಷನ್ಸ್ ಮಾಡಿಸ್ತೀವಿ. ಅದು ದಟ್ ಈಸ್ ಕಾಲ್ಡ್ ರೀಜನಲ್ ಅನಸ್ತೇಷಿಯಾ. ಅದು ಕೈಯಲ್ಲೂ ಇಂಜೆಕ್ಷನ್ ಕೊಡ್ತೀವಿ. ಇನ್ ಕೇಸ್ ಏನಾದ್ರು ಫ್ರ್ಯಾಕ್ಚರ್ಸ್ ಆಗಿದ್ದರೆ, ಇಲ್ಲ ಯಾವ್ದಾದ್ರು ಚಿಕ್ಕ ಟ್ಯೂಮರ್ ಇದ್ದರೆ, ಕೈಯಲ್ಲಿ ಏನಾದ್ರು ಮಾಡಬೇಕು ಅಂತಂದರೆ ನಾವು ಈ ಭಾಗದಲ್ಲಿ ಇಂಜೆಕ್ಷನ್ ಕೊಟ್ಬಿಟ್ಟು ಇದಷ್ಟೇ ಭಾಗ ಅನಸ್ತಟಿಸ್ ಆಗುತ್ತೆ, ಅಂದರೆ ಅನಸ್ತರೈಸ್ ಆಗುತ್ತೆ, ಮರಗಡ್ದಾಗ ಆಗುತ್ತೆ, ಅಲ್ಲೇನು ಸೆನ್ಸೇಷನ್ ಇರೋದಿಲ್ಲ. ಸೊ ಅಲ್ಲಿ ನಾವು ಆಪ್ರೇಷನ್ಸ್ ಮಾಡ್ಬೋದು. ಮೂರನೇದು ಜನರಲ್ ಅನಸ್ತೇಷಿಯಾ ಅಂತ ಹೇಳ್ತೀವಿ. ಜನರಲ್ ಅನಸ್ತೇಷಿಯಾದಲ್ಲಿ ನಾವು ಒಂದು ಪೇಷಂಟ್ನ ಸಂಪೂರ್ಣವಾಗಿ ಅನ್ಕಾನ್ಷಿಯಸ್ ಮಾಡ್ತೀವಿ. ಇದು ಮೆಜಾರಿಟಿ ಆಫ್ ದ ಸರ್ಜರೀಸಲ್ಲಿ ವಿ ಯೂಸ್ ಇಟ್. ಅಡ್ವಾಂಟೇಜ್ ಏನಂತಂದರೆ ಜನರಲ್ ಅನಸ್ತೇಷಿಯಾದು ವಿ ಹ್ಯಾವ್ ಕಂಟ್ರೋಲ್ ಆನ್ ಆಲ್ ದ ಪ್ಯಾರಾಮೀಟರ್ಸ್. ಇದು 3 ಪ್ರಕಾರಗಳು ಸರ್. ಈ ಅನಸ್ತೇಷಿಯಾ ಅಂದರೆ ಈಗ ಯಾವ್ಯಾವ, ಅಂದರೆ ಪ್ರಮುಖವಾಗಿ ನಾವು ನೋಡುವಂಥದ್ದು ಭಾಳ ಪ್ರಮುಖವಾಗಿ ಯಾವ್ಯಾವ ಹಂತದಲ್ಲಿ ಇದನ್ನು ಬಳಸ್ತಾರೆ? ನೀವು ಹೇಳಿದ್ರಿ ಲೋಕಲ್ ಇದರಲ್ಲಿ ಈ ಥರ ಬಳಸ್ತಾರೆ ಅಂತ. ಶಸ್ತ್ರಚಿಕಿತ್ಸೆಗೆ ಭಾಳ ತುಂಬ ಅನಿವಾರ್ಯನ, ಹೇಗೆ ಅಂತ, ಯಾವ ರೀತಿ, ಯಾವ ಪ್ರಮಾಣದಲ್ಲಿ ಬಳಸಬೇಕಾಗತ್ತೆ, ಹೇಗೆ ಅಂತ? ಸರ್, ಅನಸ್ತೇಷಿಯಾ ಇಲ್ದಲೆ ಯಾವ ಸರ್ಜರಿ ಮಾಡೋಕ್ಕಾಗಲ್ಲ. ನೋವು ತುಂಬ ಇಂಪಾರ್ಟೆಂಟ್. ಐ ಥಿಂಕ್ ಟೇಕಿಂಗ್ ಔಟ್ ಪೇನ್, ಕೀಪಿಂಗ್ ಪೇಷಂಟ್ ಕಂಫರ್ಟಬಲ್, ಅದು ನಮ್ಮ ಅದೇ ಉದ್ದೇಶ. ಸೊ ಅದಿಲ್ಲದೆ ನಾವು ಯಾವುದೇ ಥರದ ಸರ್ಜರಿ ಮಾಡೋದು ತುಂಬ ಕಷ್ಟ. ನೀವು ಲೋಕಲಲ್ಲಿ ಸರ್ಜರಿ ಮಾಡಿಸ್ಕೋತೀರಾ ಅಂತಂದರೆ ಇಮ್ಯಾಜಿನ್ ದ ಅಮೌಂಟ್ ಆಫ್ ಪೇನ್. ಒಬ್ಬ ರೋಗಿ ಆ ಪೇನ್ ಮೂಲಕ ಹೋಗಬೇಕು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ. ಇದು ಒಂದು ಪೇನ್ ಒಂದೇ ಅಲ್ಲ, ಅಂದರೆ ಮೆನಿ ಅದರ್ ಫ್ಯಾಕ್ಟರ್ಸ್. ಸೊ ಅನಸ್ತೇಷಿಯಾ ಇಲ್ಲದೆ ಸರ್ಜರಿ ಮಾಡೋದು ಆಲ್ಮೋಸ್ಟ್ ನಿಯರ್ ಇಂಪಾಸಿಬಲ್. ಸೊ ಹಾಗಾಗಿ ಈ ಸರ್ಜರಿ ಟೈಮಲ್ಲಿ ತುಂಬ ಭಾಳ ಪ್ರಮುಖವಾಗಿ ಬೇಕಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಅಂದರೆ ಈ ಅನಸ್ತೇಷಿಯಾ ತಜ್ಞರ ಒಂದು ಪಾತ್ರ ಏನು ಇದರಲ್ಲಿ, ಹೇಗೆ? ಯಾಕೆ ಅಂತಂದರೆ ಅನಸ್ತೇಷಿಯಾ ಸಂದರ್ಭದಲ್ಲಿ ಕೆಲವೊಂದು ಸರಿ ಬೇರೆ ಬೇರೆ ರೀತಿಯ ಪ್ರತಿಕೂಲ ಪರಿಣಾಮಗಳಾಗಿರುವಂಥದ್ದು ಕೂಡ ನಾವು ಕಾಣ್ತೇವೆ. ಇಲ್ಲಿ ತಜ್ಞ ವೈದ್ಯರ ಪಾತ್ರ ಏನು, ಹೇಗೆ ಅದನ್ನು ನೀವು ವಿವರಿಸ್ತೀರಾ ಅಂತ? ಸರ್, ಇದು ಅನಸ್ಥೆಟಿಸ್ಟ್ ಮೇನ್ ರೋಲ್ ಈಸ್ ಟು ಕೀಪ್ ಪೇಷಂಟ್ ಸೇಫ್. ನಮಗೆ ಮೊದಲನೇ ದಿನ ಟ್ರೈನಿಂಗ್ ಸ್ಟಾರ್ಟ್ ಆಗೋದೆ ಗಿವಿಂಗ್ ಇಂಪಾರ್ಟೆನ್ಸ್ ಟು ಸೇಫ್ಟಿ. ವೆನ್ ನಮಗೆ ಪೇಷಂಟ್ ನಮ್ಮ ಹತ್ರ ಬಂದಾಗ ನಾವು ಅವರಿಗೆ ಪ್ರೀ ಅನಸ್ತೇಷಿಯಾ ಚೆಕಪ್ ಅಂತ ಮಾಡ್ತೀವಿ. ಸೊ ಭಾಳ ಜನ ಪೇಷಂಟ್ಗಳಿಗೆ ನಾನು ಓದ್ಬೇಕಾದ್ರೆ ಪ್ರೀ ಅನಸ್ತೇಷಿಯಾ ಚೆಕಪ್ ಅಂತಂದರೆ ಏನಂತ ಗೊತ್ತಿದ್ದಿಲ್ಲ. ಅವ್ರು ನಮ್ಮ ಹತ್ರ ಏನೋ ಟೆಸ್ಟ್ ಮಾಡ್ತಾರೆ, ಟೆಸ್ಟ್ ಮಾಡಿಕೊಡಿ ಅದಕ್ಕೆ ಬಂದಿದ್ದೀವಿ ಅಂತ ಕೇಳ್ತಾಯಿದ್ರು. ಈಗೀಗ ಆಫ್ಟರ್ ಕೋವಿಡ್ ವಿತ್ ಎಜುಕೇಷನ್ ಭಾಳ ಜನಕ್ಕೆ ಅನಸ್ತೇಷಿಯಾ ಅಂದರೆ ಏನು, ಅದರದ್ದು ಇಂಪಾರ್ಟೆನ್ಸ್ ಎಷ್ಟು, ಪ್ರತಿಯೊಂದು ನಿಧಾನಕ್ಕೆ ಗೊತ್ತಾಗ್ತಾ ಇದೆ. ಸೊ ನಾವು ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೋದು ಅವರು ನಮ್ಮ ಕ್ಲಿನಿಕ್ಕಿಗೆ ಬಂದಾಗ, ಅಂದರೆ ನಮ್ಮ OPD ಬಂದಾಗ, ಫ್ರಮ್ ದ ಪ್ರೀ ಅನಸ್ತೇಷಿಯಾ ಇವ್ಯಾಲ್ಯೂಯೇಷನಿಂದ. ಅಲ್ಲಿ ನಾವು ಪೇಷಂಟನ್ನು ಫಸ್ಟು ನೋಡ್ತೀವಿ. ಅವರು ಯಾವ ಸರ್ಜರಿಗೆ ಬಂದಿದ್ದಾರೆ, ಅವ್ರಿಗೂ ವಯಸ್ಸೆಷ್ಟು. ಯಾಕಂದರೆ ಪ್ರತಿಯೊಂದು ಈಗ ಹುಟ್ಟಿದ ಮಕ್ಕಳಿಂದ ಹಿಡಿದ್ಬಿಟ್ಟು ಎಲ್ಡರ್ಲಿ ಪೀಪಲ್ 100 years ತನಕ ಎಲ್ಲರಿಗೂ ಅನಸ್ತೇಷಿಯಾ ನಾವು ಕೊಡ್ತೀವಿ.
ಸೊ ಪ್ರತಿಯೊಬ್ಬರದ್ದು ಅವ್ರದ್ದು ಫಿಸಿಯೋಲಾಜಿಕಲ್ ನೀಡ್ಸ್ ಇರುತ್ತೆ. ಸೊ ಎಲ್ಲರೂ ಒಂದೇ ಅಲ್ಲ, ಹುಟ್ಟಿದ ಮಗು ಸೇಮ್ ಅಲ್ಲ, 1 ವರ್ಷದ ಮಗು ಸೇಮ್ ಅಲ್ಲ, ಆ ಥರ ಅಡಲ್ಟ್ಸು ಸೇಮ್ ಅಲ್ಲ, ದೇಹ ಪ್ರಕೃತಿ ಬೇರೆ ಬೇರೆ ಇರುತ್ತೆ. ಸೊ ಒಂದು ಅದನ್ನು ನೋಡ್ತೀವಿ. ಅವ್ರಿಗೆ ಏನಾದ್ರು ಬೇರೆ ಸಮಸ್ಯೆಗಳಿದಾವ, ಬೇರೆ ಅದರ ಮೆಡಿಕಲ್ ಪ್ರಾಬ್ಲಮ್ಸ್ ಇದಾವ, ಶುಗರ್ ಆಗಲಿ, BP ಆಗಲಿ, ಹಾರ್ಟ್ ಪ್ರಾಬ್ಲಮ್ಸ್ ಆಗಲಿ, ಸೊ ಅದನ್ನು ವಿ ವಿಲ್ ಆಸ್ಕ್. ಸೊ ಅವ್ರನ್ನ ಕಂಪ್ಲೀಟಾಗಿ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸಮಸ್ಯೆ ಬರೋದು ನಮಗೆ, ನಾವು ಯಾವುದಾದ್ರು ಟೆಸ್ಟ್ಗಳು ಬರ್ಕೊಟ್ಟಾಗ ಅಪಾರ್ಟ್ ಫ್ರಮ್ ಸರ್ಜನ್ಸ್, ಜನಗಳದ್ದು ಯೂಶ್ವಲ್ ಅಭಿಪ್ರಾಯ ಇರುತ್ತೆ ಅಂದರೆ ಸರ್ಜನ್ ಕೇಳಿಲ್ಲ, ನಿಮಗೆ ಏನಕ್ಕೆ ಬೇಕು. ಸಿ ಸರ್ಜರಿ ಒಂದೇ ಪಾರ್ಟ್ ಅಲ್ಲ, ಸಿ ಸರ್ಜರಿ ಈಸ್ ಎ ಟೀಮ್ ವರ್ಕ್. ಸಿ ದ ಪೇಷಂಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಟೀಮ್. ಸಿ ನಮಗೆ ನಮ್ಮದೇ ಆದ ರೀತಿಯಲ್ಲಿ ಪೇಷಂಟ್ನ ಕಂಡೀಷನ್ ಮೇಲೆ, ಪೇಷಂಟ್ ಏಜ್ ಮೇಲೆ ಒಂದಿಷ್ಟು ಇನ್ವೆಸ್ಟಿಗೇಷನ್ಸ್ ಬೇಕಾಗಿರುತ್ತೆ. ಈಗ ನಾವು ಹುಟ್ಟಿದ ಮಕ್ಕಳಲ್ಲಾಗಲಿ, ಅಡೋಲೆಸೆಂಟ್ಸಲ್ಲಾಗಲಿ, ವಿ ಡೋಂಟ್ ಗೋ ಫಾರ್ ಎಕ್ಸ್ಟೆನ್ಸಿವ್ ಇನ್ವೆಸ್ಟಿಗೇಷನ್ಸ್. ಅದೇ ಒಬ್ಬ ಲೈಕ್ ಇನ್ ಸಮ್ BP ಪೇಷಂಟು ಅಥವಾ ಕಾರ್ಡಿಯಕ್ ಪೇಷಂಟು, ಓಲ್ಡ್ ಏಜ್ ಅವ್ರು ಬಂದಾಗ ವಿ ವಿಲ್ ಆಸ್ಕ್ ಎವ್ರಿಥಿಂಗ್. ಸೊ ಸಮ್ಟೈಮ್ಸ್ ಪೇಷಂಟ್ಸ್ ಬರ್ಡನ್ ಥರ ಫೀಲ್ ಮಾಡ್ಕೋತಾರೆ, ದಯಮಾಡಿ ಆಗಿ ಮಾಡ್ಕೋಬೇಡಿ. ಸಿ ದಿಸ್ ಇಸ್ ಆಲ್ ಪಾರ್ಟ್ ಆಫ್ ದ ಪ್ರೋಟೋಕಾಲ್ಸ್, ಜಸ್ಟ್ ಟು ಮೇಕ್ ದ ಎಂಟೈರ್ ಪ್ರೋಸೆಸ್ ಸೇಫ್ ಆಗಿರಲಿ ಅಂತ. ಸೊ ನಾವು ಅಲ್ಲಿ ಅವ್ರನ್ನ ಅಸೆಸ್ ಮಾಡ್ತೀವಿ. ಆಮೇಲೆ ಇನ್ನೊಂದೇನಂದರೆ ಸರ್, ಸರ್ಜರಿ ಮೇಲೆ, ಆ ಪೇಷಂಟ್ ಕಂಡೀಷನ್ ಮೇಲೆ ನಾವು ಪ್ಲ್ಯಾನ್ ಡಿಸೈಡ್ ಮಾಡ್ತೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ವೆನ್ ವಿ ಪ್ಲ್ಯಾನ್ ಟು ಗಿವ್ ಜನರಲ್ ಅನಸ್ತೇಷನ್, ನಾವು ಈಗ ಅವರಿಗೆ ಸಂಪೂರ್ಣವಾಗಿ ಎಚ್ಚರ ತಪ್ಪಿಸ್ಬೇಕು ಅಂತಂದಾಗ ಅದರಲ್ಲಿ ನಾವು ಮೊದಲು ರಿಲ್ಯಾಕ್ಸೇಷನ್ಸ್ ಎಲ್ಲ ಕೊಡ್ತೀವಿ. ಸೊ ಆವಾಗ ನಾವು ಇಲ್ಲಿ ವಿಂಡ್ ಪೈಪಲ್ಲಿ ಅವರಿಗೆ ಎಚ್ಚರ ತಪ್ಪಿಸಾದ್ಮೇಲೆ ಟ್ಯೂಬ್ ಹಾಕ್ಬಿಟ್ಟು ಅವ್ರನ್ನ ಕೃತಕ ವೆಂಟಿಲೇಟರ್ ಅಂತ ಹೇಳ್ತೀವಿ, ಆ ಮಷಿನ್ಸ್ ಮೇಲೆ ಹಾಕಿ ಆಕ್ಸಿಜನ್ ಆಗಲಿ, ಇನ್ಹಲೇಷನ್ ಏಜೆಂಟ್ಸ್ ಆಗಲಿ ಕೊಡ್ತೀವಿ. ಸೊ ಅದು ಎಷ್ಟು ಸುಲಭ ಇದೆ, ಆ ಪೇಷಂಟಿಗೆ ಈಸಿಯಾಗಿ ನಾವು ಟ್ಯೂಬ್ ಹಾಕ್ಬೋದಾ, ಅಲ್ಲಿ ನಮಗೆ ಅಸೆಸ್ಮೆಂಟ್ ಮಾಡಬೇಕಾಗತ್ತೆ, ಮಲ್ಲಂಪಟ್ಟಿ ಗ್ರೇಡಿಂಗ್ ಅಂತ ಹೇಳ್ತೀವಿ. ಸೊ ಅದ್ರ ಜೊತೆಗೆ ಬೇರೆ ಫ್ಯಾಕ್ಟರ್ಸು ಇರುತ್ತೆ. ಸೊ ಅದನ್ನೆಲ್ಲ ಅಸೆಸ್ ಮಾಡಿ, ಇನ್ ಕೇಸ್ ದಟ್ ಪರ್ಸನ್ಸ್ ಏರ್ವೇ ಇಸ್ ಡಿಫಿಕಲ್ಟ್, ನಾವು ಅಲ್ಲೇ ಪ್ಲ್ಯಾನ್ ಬರ್ಕೊಂಡ್ಬಿಡ್ತೀವಿ. ಇದು ಡಿಫಿಕಲ್ಟ್ ಇದೆ, ನಮಗೆ ಇದು ಬೇಕಾಗ್ಬೋದು, ಅಥವಾ ವಿ ಮೈಟ್ ಕೀಪ್ 1 more ಅನಸ್ಥೆಟಿಸ್ಟ್ ಸ್ಟ್ಯಾಂಡ್ ಬೈ. ತುಂಬ ಡಿಫಿಕಲ್ಟ್ ಕೇಸಸಲ್ಲಿ ಒಬ್ಬರ ಕೈಯಲ್ಲೇ ಮಾಡೋಕ್ಕಾಗದೇ ಇರ್ಬೋದು. ಸೊ ಆ ಪ್ರಿಕಾಷನ್ಸ್ ತೊಗೊಳೋದಕ್ಕೆ ಈ ಸಮಯದಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಅಟ್ ದ ಸೇಮ್ ಟೈಮ್, ಈಗ ಏನಾದ್ರು ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ಬೇಕು, ಅದರ್ ಕೋಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಸ್ ನಾವು ಹೆಂಗೆ ಆಪ್ಟಿಮೈಸ್ ಮಾಡ್ಬೋದು, ಹೆಂಗೆ ಅವ್ರನ್ನ ಸರ್ಜರಿಗೆ ಸೇಫಾಗಿ ಮಾಡಿಸೋದಕ್ಕೆ ಪ್ರಿಪೇರ್ ಮಾಡ್ಬೋದು, ಅದನ್ನೆಲ್ಲ ಈ ಪ್ರೀ ಅನಸ್ತೇಷಿಯಾ ಚೆಕಪ್ಪಲ್ಲಿ ಮಾಡ್ತೀವಿ. ಸೊ ದಿಸ್ ಇಟ್ ಸೆಲ್ಫ್ ವಿಲ್ ಸಾಲ್ವ್ ಆಲ್ಮೋಸ್ಟ್ 50 to 60% ಆಫ್ ದ ಪ್ರಾಬ್ಲಮ್ಸ್. ಸೊ ಹಾಗಾಗಿ ನಾನು ವೀಕ್ಷಕರಲ್ಲಿ ಕೇಳ್ಕೊಳೋದು ಏನಂತಂದರೆ, ದಯಮಾಡಿ ನೀವು ಯಾವುದೇ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ಕೋಬೇಕಾದ್ರೆ ನಿಮ್ಮ ಅನಸ್ಥೆಟಿಸ್ಟ್ನ ಒಂದು ಸರಿ ಹೋಗಿ ಭೇಟಿ ಮಾಡಿ. ನೀವು ಹೆಂಗೆ ಸರ್ಜನ್ಸ್ನ ಒಂದು 5-6 ಜನ ಕೇಳಿಕೊಂಡು ಡಿಸೈಡ್ ಮಾಡಿ ಒಳ್ಳೆ ಸರ್ಜನ್ಸ್ ಹತ್ರ ಹೋಗ್ತಿರೋ, ಅದೇ ಥರ ಆ ಸರ್ಜನ್ನೇ ಕೇಳಿ ಅನಸ್ಥೆಟಿಸ್ಟ್ ಹೇಗಿದ್ದಾರೆ, ಅವ್ರದ್ದು ಎಬಿಲಿಟೀಸ್ ಏನು, ಪ್ಲಸ್ ನಾವು ಅವ್ರನ್ನ ಒಂದು ಸತಿ ನೋಡಬೇಕು, ಅದು ನಿಮ್ಮ ಕಡೆಯಿಂದನೇ ಬರಲಿ. ಸೊ ಅಲ್ಲಿಗೆ ಐ ಫೀಲ್ ಪರ್ಸ್ನಲಿ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಭಾಳ ಎಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು. ತುಂಬ ಒಂದು ನಿರ್ಲಕ್ಷಿತ ಇದಾಗಿದೆ. ಯಾಕೆ ಅಂತಂದರೆ ತುಂಬ ಜನ ಅದನ್ನು ಇದು ಮಾಡಲ್ಲ. ಸೊ ಹಾಗಾಗಿ ಅವರು ಕೂಡ ಅವ್ರಿಗೊಂದು ವಿಶ್ವಾಸ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ ಡಾಕ್ಟರ್ ಜೊತೆ ಮಾತಾಡಿದ್ರೆ ಅಂತ. ಈಗ ಅನಸ್ತೇಷಿಯಾದಿಂದ ಆಗುವಂಥ, ಅಂದರೆ ಹೆಚ್ಚು ಅನಸ್ತೇಷಿಯಾ ಕೊಟ್ಟರೆ ಆಗುವಂಥ ಪ್ರತಿಕೂಲ ಪರಿಣಾಮಗಳೇನು, ಅನಸ್ತೇಷಿಯಾದಿಂದ ಅದು ಜೀವದ ಮೇಲೆ ಅಡ್ಡ ಪರಿಣಾಮಗಳು ಯಾವ ರೀತಿ ಆಗಬಹುದು, ಆ ಬಗ್ಗೆ ಹೇಳುವಂಥ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಈಗ ನೋಡಿ, ಸಾಕಷ್ಟು ಜನ ಈ ಶಸ್ತ್ರಚಿಕಿತ್ಸೆನೇ ಮುಂದೂಡ್ತಾರೆ, ನಮ್ಗೆ ಅನಸ್ತೇಷಿಯಾ ಕೊಡ್ತಾರಪ್ಪ, ನಂಗೆ ಬೇಡ ಅನ್ನೋವಂಥದ್ದು, ಆ ಥರದ್ದು ಪ್ರಕರಣಗಳು ಕೂಡ ಇರುವಂಥದ್ದು ನಾವು ನೋಡ್ತೇವೆ. ಏನು ಅನ್ಸುತ್ತೆ ಡಾಕ್ಟರ್ ನಿಮಗೆ ಅಂತ? ಸರ್, ಇದು ಐ ಡೋಂಟ್ ಅಗ್ರಿ ಅಟ್ ಆಲ್. ಒಂದು ಹೆಚ್ಚು ಅನಸ್ತೇಷಿಯಾ ಕೊಡ್ತೀವಿ ಅನ್ನೋ ಪ್ರಶ್ನೆನೇ ಬರಲ್ಲ. ಈಗ ನಾವು ಪ್ರತಿಯೊಂದು ರೋಗಿದು ವೆಯ್ಟ್ ನೋಡ್ತೀವಿ, ಹೈಟ್ ನೋಡ್ತೀವಿ, ಅವ್ರದ್ದು BMI ಕ್ಯಾಲ್ಕುಲೇಟ್, ಬಾಡಿ ಮಾಸ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದ್ರ ಪ್ರಕಾರನೇ ನಾವು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಡ್ರಗ್ನ ಲೋಡ್ ಮಾಡಿ, ಅವಶ್ಯಕತೆ ಇರ್ತಕ್ಕಂಥ ಇಂಜೆಕ್ಷನ್ಸ್ನ ಲೋಡ್ ಮಾಡಿ ಗ್ರೇಡೆಡ್, ಅಂದರೆ ಅಷ್ಟನ್ನು ಒಂದೇ ಸತಿ ಕೊಡಲ್ಲ, ನಿಧಾನಕ್ಕೆ 1 ml 2 ml. ಯಾಕಂದರೆ ನಾನು 70 kg ಇದ್ಬಿಟ್ಟು ನನಗೆ 5 ml ಅಲ್ಲಿ ನಿದ್ದೆ ಬರ್ಬೋದು, ಬಟ್ ನಿಮಗೆ 15 ml ಬೇಕಾಗ್ಬೋದು. ಸೊ ಇಂಡಿವಿಜುವಲ್ ವೇರಿಯೇಷನ್ಸ್ ಇರುತ್ತೆ. ಸೊ ಹಾಗಾಗಿ ನಿಧಾನ ಕೊಡ್ತೀವಿ. ಎರಡನೇದು, ಮಾನಿಟ್ರಿಂಗ್ ಇತ್ತೀಚಿನ ಕಾಲದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಸಿ ಅನಸ್ತೇಷಿಯಾ ಇದೆ ರಿಲೇಟಿವ್ಲಿ ನ್ಯೂ ಫೀಲ್ಡ್ ಇನ್ ಅವರ್ ಮೆಡಿಕಲ್ ಫೀಲ್ಡ್. ಸೊ ಹಾರ್ಡ್ಲಿ 1846 ಇಂದ ಇಟ್ ಸ್ಟಾರ್ಟೆಡ್. ಲಾಸ್ಟ್ 20-25 ಇಯರ್ಸಲ್ಲಿ ಮಾನಿಟ್ರಿಂಗ್ ಆಗಲಿ, ದೇರ್ ಇಸ್ ಟ್ರಮೆಂಡಸ್ ಇಂಪ್ರೂವ್ಮೆಂಟ್. ಓಕೆ, ಸೊ
ಮಾನಿಟ್ರಿಂಗ್ ಅಂದ್ರೆ ಒಂದು ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಜಾಸ್ತಿ ಕೊಟ್ಬಿಟ್ರೆ ಏನಪ್ಪ ಇಲ್ಲ ಸರ್, ಜಾಸ್ತಿ ಕೂಡ ಪ್ರಶ್ನೆನೇ ಬರಲ್ಲ. ಅಲ್ಲಿ ಮಾನಿಟ್ರಲ್ಲಿ ತೋರಿಸ್ತಾ ಇರುತ್ತೆ ಈ ವ್ಯಕ್ತಿಗೆ ಇಷ್ಟು ಮ್ಯಾಕ್ ಮೇಂಟೈನ್ ಆಗ್ತಾ ಇದೆ. ಮ್ಯಾಕ್ ಅಂತಂದ್ರೆ ಮಿನಿಮಮ್ ಆಲ್ಯೂಲರ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಸೊ ಅಷ್ಟು ಮೇಂಟೈನ್ ಆಗ್ತಾ ಇದೆ. ಆಮೇಲೆ ಬಿಸ್ ಅಂತ ಮಾನಿಟ್ರಿಂಗ್ ಮಾಡ್ತೀವಿ. ಸೊ ಅದರಲ್ಲಿ ನಮಗೆ ವ್ಯಾಲ್ಯೂಸ್ ಇರುತ್ತೆ. ಆ ವ್ಯಾಲ್ಯೂಸ್ ವಿಲ್ ಟೆಲ್ ಈ ಪೇಷಂಟ್ ಎಷ್ಟು ಡೀಪ್ ಇದ್ದಾರೆ, ಎಷ್ಟು ನಿದ್ರಾ ಇದು ಮೀನ್ ಎಷ್ಟು ಡೆಪ್ತ್ ಆಫ್ ಅನಸ್ತೇಷಿಯಾದಲ್ಲಿದ್ದಾರೆ, ಪ್ರತಿಯೊಂದು ಗೊತ್ತಾಗುತ್ತೆ. ಸೊ ಓವರ್ ಡೋಸೇಜ್ ಯಾವತ್ತೂ ಆಗಲ್ಲ. ಬಟ್ ಈ ಕೊಡ್ತಕ್ಕಂಥ ಇಂಜೆಕ್ಷನ್ಗಳಿಗೆ ನೀವು ಯಾವುದೇ ಇಂಜೆಕ್ಷನ್ ತೊಗೊಳ್ಳಿ, ಆ್ಯಂಟಿಬಯೋಟಿಕ್ ತೊಗೊಳ್ಳಿ ಅಥವಾ ಕೀಮೊಥೆರಪೆಟಿಕ್ ಏಜೆಂಟ್ಸ್ ತೊಗೊಳ್ಳಿ, ದೇ ಕಮ್ ವಿತ್ ದೇರ್ ಓನ್ ಸೈಡ್ ಎಫೆಕ್ಟ್ಸ್. ಪ್ರತಿಯೊಂದು ಇಂಜೆಕ್ಷನ್ದು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸಡನ್ನಾಗಿ ಬಿ ಪಿ ಫಾಲ್ ಆಗ್ಬೋದು, ಹಾರ್ಟ್ ರೇಟ್ ಕಡಿಮೆ ಆಗ್ಬೋದು, ಅಥವಾ ಸೊ ಒಬ್ಬೊಬ್ಬರು ಪೇಷಂಟಿಗೆ ಬಿ ಪಿ ಸಡನ್ನಾಗಿ ಬಿದ್ದರೆ ಅವ್ರು ಟಾಲರೇಟ್ ಮಾಡಲ್ಲ. ಆ ಟೈಮಲ್ಲಿ ಬ್ರೈನಲ್ಲಿ ಬ್ಲೀಡಿಂಗ್ ಆಗೋ ಸಾಧ್ಯತೆಗಳು ಅವು ಬೇರೆ ದೇರ್ ಸೈಡ್ ಎಫೆಕ್ಟ್ಸ್. ವಿ ಆರ್ ಆಲ್ ಕೇಪಬಲ್ ಟು ಮ್ಯಾನೇಜ್ ದೋಸ್ ಸೈಡ್ ಎಫೆಕ್ಟ್ಸ್. ಆ ಥರ ವಿ ಕ್ಯಾನ್ ಮ್ಯಾನೇಜ್. ದೇರ್ ಇಸ್ ನೋ ಕ್ವಶನ್ ಆಫ್ ಓವರ್ ಡೋಸೇಜ್. ಓಕೆ, ಅಂದರೆ ಈಗ ಅರವಳಿಕೆ ತಜ್ಞರು ಅಂದರೆ ಶಸ್ತ್ರಚಿಕಿತ್ಸೆ ಮುಗಿಯೋರ್ಗು ಅಲ್ಲೇ ಆಪರೇಷನ್ ಥಿಯೇಟ್ರಲ್ಲೇ ಇರ್ತಾರ, ಇದು ಮಾಡ್ತಾರ, ಅವರು ಮಾನಿಟರಿಂಗ್ ಮಾಡ್ತಾರ, ಅವ್ರ ಪಾತ್ರ ಏನು ಈ ಸಂದರ್ಭ? ಸರ್, ನಮ್ಮ ಪಾತ್ರ ಸ್ಟಾರ್ಟ್ ಆಗೋದು ಸರ್ಜರಿಗೆ ಅವ್ರ ಪ್ರೀ ಅನಸ್ತೇಷಿಯಾ ಚೆಕಪ್ಪಿಗೆ ಬರ್ತಾರಲ್ಲ, ಅಲ್ಲಿ ಬಂದಾಗಿಂದ ನಿಮಗೆ ಸರ್ಜರಿ ಪೂರ್ತಿ ಕಂಪ್ಲೀಟ್ ಆಗೋ ತನಕ ಅವ್ರ ಜೊತೆನೇ ಇದ್ದು, ಸರ್ಜರಿ ಆದಮೇಲೂ ಕೂಡ ನಾವು ಫಸ್ಟ್ 3 to 4 hours ಇಮಿಡಿಯೇಟ್ ಪೋಸ್ಟ್ ಆಪರೇಟಿವ್ ಕೇರ್ ಯೂನಿಟ್ ಇರುತ್ತೆ. ಅಲ್ಲಿ ನಾವು ಅವ್ರನ್ನ ಮಾನಿಟರ್ ಮಾಡ್ತೀವಿ. ಇನ್ ಕೇಸ್ ಇಫ್ ಈಸ್ ನಾಟ್ ಫಿಟ್ ಎನಫ್ ಟು ಬಿ ಶಿಫ್ಟೆಡ್ ಟು ವಾರ್ಡ್, ಆ ಥರ ಸಿಚುವೇಶನ್ ಇದ್ದರೆ ಅವರಿಗೆ ICU ಶಿಫ್ಟ್ ಮಾಡ್ಕೋತೀವಿ. ಮೋಸ್ಟ್ ಆಫ್ ದ ಟೈಮ್ಸ್ 90% ಆಫ್ ದ ಟೈಮ್ಸ್ ಪೋಸ್ಟ್ ಅನಸ್ತೇಷಿಯಾ ಕೇರ್ ಯೂನಿಟಲ್ಲೇ. ಸೊ ವಿ ವಿಲ್ ಅಸೆಸ್ ದ ಪೇಷಂಟ್. ಅಲ್ಲಿ 1:1 ಮಾನಿಟರಿಂಗ್ ಇರುತ್ತೆ. ಅಲ್ಲಿ ವಿ ಟೇಕ್ ಎ ಕಾಲ್ ದಟ್ ಪೇಷಂಟ್ ವಾರ್ಡಿಗೆ ಕಳಿಸ್ಬೇಕು ಅಥವಾ ICU ಕಳಿಸ್ಬೇಕು ಅಂತ. ಸೊ ವಿ ವಿಲ್ ನೆವರ್ ಲೀವ್ ಪೇಷಂಟ್ ಅಲೋನ್, ಯಾಕಂದರೆ ಐ ಮೀನ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಅಂದರೆ ಈಗ ಈ ಯಾವ ರೀತಿಯ ಔಷಧಿಗಳನ್ನು ಅನಸ್ತೇಷಿಯಾಗಿ ಬಳಸ್ತಾರೆ ಸಾಮಾನ್ಯವಾಗಿ ಅಂತ ಡಾಕ್ಟ್ರೆ? ಜನಸಾಮಾನ್ಯರ ಮಾಹಿತಿಗೆ, ಜನಸಾಮಾನ್ಯರಿಗೆ ಒಂದು ತಿಳುವಳಿಕೆ ಕೊಡೋ ದೃಷ್ಟಿಯಿಂದ ಐ ಥಿಂಕ್ ಈಗ ಜನಕ್ಕೆ ಪ್ರೊಪೋಫಾಲ್ ಅನ್ನೋದೆಲ್ಲ ಗೊತ್ತಾಗಿರುತ್ತೆ ಮೈಕಲ್ ಜಾಕ್ಸನ್ ಇಂದ. ದಟ್ ಈಸ್ ಒನ್ ಆಫ್ ದ ಲೈಕ್ ರೀಸೆಂಟ್ ಡೇಸಲ್ಲಿ. ಸೊ ವಿ ಆರ್ ಯೂಸಿಂಗ್ ಪ್ರೊಪೋಫಾಲ್ನ ವೆರಿ ಕಾಮನ್ ಆಗಿ ಯೂಸ್ ಮಾಡ್ತೀವಿ ನಿದ್ದೆ ಬರೆಸಲಿಕ್ಕೆ. ಅದನ್ನು ನಾವು ಯೂಶಲಿ IV ಕ್ಯಾನ್ಯುಲಸ್ ಹಾಕ್ತೀವಿ ವೇನ್ಸಲ್ಲಿ, ವೇನ್ಸ್ ಮೂಲಕ ಕೊಡ್ತೀವಿ. ಸೊ ಅದ್ರ ಜೊತೆ ಬೇರೆ IV ಇಂಡಕ್ಷನ್ ಏಜೆಂಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ನೀವು ಕಿಟಮಿನ್ ತೊಗೊಳ್ಳಿ, ಥಯೋಪೆಂಟೋನ್ ಇದೆ. ಒಂದೊಂದು ಸತಿ ಕಾರ್ಡಿಯಕ್ ಸರ್ಜರೀಸಿಗೆಲ್ಲ ಓಪಿಯಾಯ್ಡ್ ಫೆಂಟನಿಲ್ ಅಂತ ಬರುತ್ತೆ, ಅದನ್ನೇ ಗ್ರೇಡೆಡ್ ಆಗಿ ಕೊಟ್ಟು ಸ್ಲೀಪ್ನ ಇಂಡ್ಯೂಸ್ ಮಾಡ್ತಾರೆ. ಇದು ಒಂಥರ. ಎರಡನೇದು ಇನ್ಹಲೇಷನಲ್ ಇಂಡಕ್ಷನ್ಸ್ ಅಂತ ಬರುತ್ತೆ. ಅದು ನೀವು ಮೂವೀಸಲ್ಲೆಲ್ಲ ನೋಡಿರ್ಬೋದು, ಕರ್ಚಿಫ್ ಹಾಕ್ಬಿಟ್ಟು ಎಚ್ಚರ ತಪ್ಪಿಸ್ತಾರೆ, ಕಿಡ್ನಾಪ್ ಮಾಡ್ತಾರೆ. ಅದೆಲ್ಲ ಓಲ್ಡನ್ ಡೇಸಲ್ಲಿ ಆ ಥರ ಯೂಸ್ ಮಾಡಿತ್ತು. ಈಗ ಎಲ್ಲ ಸೊಫಿಸ್ಟಿಕೇಟೆಡ್ ಆಗಿ ನ್ಯೂವರ್ ಇನ್ಹಲೇಷನಲ್ ಏಜೆಂಟ್ಸ್ ಕಮ್. ಸಿಯೋಫ್ಲೋರಿನ್ ಅಂತ ಹೇಳ್ತೀವಿ, ಐಸೋಫ್ಲೋರಿನ್ಸ್ ಅಂತ ಹೇಳ್ತೀವಿ. ದೇರ್ ಆಲ್ ಸೇಫ್. ನಾವು ಸುಮಾರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ಟ್ರ್ಯಾಕ್ ರೆಕಾರ್ಡ್ ಈಸ್ ಗುಡ್. ಸೈಡ್ ಎಫೆಕ್ಟ್ಸ್ ಆರ್ ವೆರಿ ಮಿನಿಮಮ್. ಇದೆಲ್ಲ ಇದು ಯಾರಿಗೂ ಸಿಗಲ್ಲ. ಇದು ನಾನೇ ತಗೋಬೇಕಂದ್ರೆ ನನಗೂ ಸಿಗಲ್ಲ. ನೀವು ಆಪರೇಷನ್ ಥಿಯೇಟರ್ಗೆ ಬರಬೇಕು, ಅಲ್ಲಿ ನಿಮಗೆ ಇಂಡೆಂಟ್ ಮಾಡ್ತೀವಿ, ಅಲ್ಲಿ ಅಷ್ಟೇ ಸಿಗೋದು. ಹೊರಗಡೆ ಸಿಕ್ಕರೆ ಪೊಲೀಸಿಗೆ ಹೇಳಿ. ಬರೀ ಸಿನಿಮಾದಲ್ಲಿ ಮಾತ್ರ ಕಾಣೋದು ಅಷ್ಟೇ ಇದು ಅಂತ. ಎಸ್ ಡಾಕ್ಟರ್, ಈಗ ಬೆನ್ಮೂಳೆ ಅರವಳಿಕೆ ಅಂದರೆ ಏನು, ಅದನ್ನು ಯಾವ ಸಂದರ್ಭದಲ್ಲಿ ಕೊಡ್ತಾರೆ, ಯಾವ ಇದರಲ್ಲಿ ಅದು ಕೊಡಬೇಕಾಗತ್ತೆ, ಹೇಗೆ ಅಂತ? ಸರ್, ಬೆನ್ಮೂಳೆ ಅನಸ್ತೇಷಿಯಾ ಅಂದರೆ ಇದು ಸ್ಪೈನಲ್ ಅನಸ್ತೇಷಿಯಾ. ನಾವೇನು ಮಾಡ್ತೀವಿ, ಸ್ಪೈನಲ್ ಕಾರ್ಡ್ ನಮ್ಮ ದೇಹದಲ್ಲಿ ಲಂಬಾರ್ ವರ್ಟೆಬ್ರಾ L2 ಅಂತ ಇರುತ್ತೆ, ಅಲ್ಲಿ ಎಂಡ್ ಆಗುತ್ತೆ ಯೂಶಲಿ ಅರೌಂಡ್ ದಟ್ ಪ್ಲೇಸ್. ಅದಕ್ಕಿಂತ ಕೆಳಗಡೆ ಭಾಗದಲ್ಲಿ ನಾವು ಬೆನ್ನಿಗೆ ಫಸ್ಟು ಲೋಕಲ್ ಅನಸ್ತೇಷಿಯಾ ಕೊಡ್ತೀವಿ, ಆ ಏರಿಯಾ ನಮ್ ಮಾಡಲಿಕ್ಕೆ. ದೆನ್ ಸ್ಪೈನಲ್ ನೀಡ್ಲಿ ಇಂಟ್ರೊಡ್ಯೂಸ್ ಮಾಡಿ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಇರುತ್ತೆ. ಅದು ಫ್ಲೂಯಿಡ್ ನಮ್ಮ ಬ್ರೈನಿಂದ ಸ್ಪೈನಲ್ ಕಾರ್ಡ್ ಅರೌಂಡ್ ಎಲ್ಲ ಇರುತ್ತೆ. ಅದರಲ್ಲಿ ನಾವು ಲೋಕಲ್ ಅನಸ್ತೇಷಿಯಾ, ಯೂಶಲಿ ಬುಪಿವಿಕೇನ್ ಅಥವಾ ರೋಪಿವಿಕೇನ್, ಅದನ್ನು ಇಂಜೆಕ್ಟ್ ಮಾಡ್ತೀವಿ. ಅದೇನಾಗುತ್ತೆ, ಹೊಟ್ಟೆಯಿಂದ ಕೆಳಗಡೆ ಪೂರ್ತಿ ಮರಗಡ್ದಂಗೆ ಆಗ್ಬಿಡುತ್ತೆ. ಸೊ ಯೂಶಲಿ ಡ್ರಗ್ ಮೇಲೆ ಅದಕ್ಕೆ ಅಡಿಟಿವ್ಸ್ ಅಂತ ಆ್ಯಡ್ ಮಾಡ್ತೀವಿ. ಅದ್ರ ಮೂಲಕ 2 hours 3 hours 4 hours ಆ ಥರ ಅದ್ರದ್ದು ಡ್ಯೂರೇಷನ್ ಆಫ್ ಆ್ಯಕ್ಷನ್ ಇರುತ್ತೆ. ಸೊ ಮೇನ್ಲಿ ಈಗ ನಿಮಗೆ ಸಿಸೇರಿಯನ್ ಸೆಕ್ಷನ್ ಅಂತ ತೊಗೊಳ್ಳಿ, ಅಲ್ಲಿ ಈಗ ಅದು ಫ್ರ್ಯಾಕ್ಚರ್ಸ್ ಆಗಿದ್ದರೆ, ಲೋವರ್ ಲಿಂಬಲ್ಲಿ ಏನಾರು ಪ್ರಾಬ್ಲಮ್ಸ್ ಇದ್ದರೆ, ವ್ಯಾರಿಕೋಸ್ ವೇನ್ ಸರ್ಜರೀಸ್ ಒಮ್ಮೊಮ್ಮೆ. ಸೊ ಎನಿಥಿಂಗ್ ಬಿಲೋ ಅಂಬಲಿಕಸ್, ಆ ಸರ್ಜರೀಸ್ಗಳಿಗೆ ನಾವು ಈ ಸ್ಪೈನಲ್ ಅನಸ್ತೇಷನ್ ಯೂಸ್ ಮಾಡ್ತೀವಿ. ಒಂದೊಂದು ಸತಿ ಈ ಲೇಬರಲ್ಲಿ ಪೇಷಂಟ್ ಪೇನಲ್ಲಿ ಇರ್ತಾರೆ, ಈ ಲೇಬರ್ ಅನಾಲ್ಜೆಸಿ ಅಂತ ಹೇಳ್ತೀವಿ. ಅದಕ್ಕೂ ಈಗ ತುಂಬ ಹೆರಿಗೆಗೆ ಹತ್ರ ಬಂದಿದೆ, ಸರ್ವಿಕ್ಸ್ 8 to 10 centimeter ಆಲ್ರೆಡಿ ಡೈಲೇಟ್ ಆಗ್ತಾ ಇದೆ. ಅಂಥ ಟೈಮಲ್ಲಿ ಒಂದು ಸಿಂಗಲ್ ಶಾರ್ಟ್ ಸ್ಪೈನಲ್ ಅಂತ ಕೊಡ್ತೀವಿ. ಆವಾಗ ಹೆರಿಗೆ ನೋವು ತುಂಬ ಕಡಿಮೆ ಆಗುತ್ತೆ. ಸೊ ಅದಕ್ಕೂ ಯೂಸ್ ಮಾಡ್ತೀವಿ. ಈ ಥರ ಪರಿಸ್ಥಿತಿಗೆ ತಕ್ಕಾಗಿ ಬಳಸುವಂಥದ್ದು ಅಂತ. ಈಗ ಅನಸ್ತೇಷಿಯಾ ಕೊಟ್ಟರೆ ಒಂದು ರೀತಿ ಕೈಯೆಲ್ಲ ಅಥವಾ ಬಾಡಿಯೆಲ್ಲ ಒಂಥರ ಮರಗಟ್ಟಂಗೆ ಆಗ್ಬಿಡುತ್ತೆ. ಅದು ಸಹಜ ಸ್ಥಿತಿಗೆ ಬರಬೇಕು ಅಂದರೆ ಎಷ್ಟು ಸಮಯ ಆಗ್ಬೋದು ಡಾಕ್ಟ್ರೆ?
ಸರ್ ಆ ಥರ ಏನೂ ಆಗಲ್ಲ. ಸಾಮಾನ್ಯವಾಗಿರುವಂಥದ್ದು ನೀವು ಅನಸ್ತೇಶಿಯಾ ತಗೊಂಡ್ರೆ ಈ ಥರ ಹಿಂಗೆ ಆಗತ್ತೆ ಅನ್ನೋವಂಥದ್ದು ಒಂದು ಇಲ್ಲ, ಆ ಥರ ಏನಾಗಲ್ಲ. ಮರಗಟ್ಟದಂಗೆ ಓಲ್ ಕೈ ಎಲ್ಲ ಆಗೋದು ಇಲ್ಲ, ಆ ಪಾರ್ಟಿಯಲ್ಲಿ ಇರುತ್ತೋ ಅಲ್ಲಿಗೆ. ಹಾಂ, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದೆ, ಈ ಪಾರ್ಟ್ ಅಷ್ಟೇ ನಿಮಗೆ ಮರಗಟ್ಟದಂಗೆ ಆಗಿರುತ್ತೆ. ಅದು ನಿಮಗೆ ಒಂದು 4 to 5 hours, ಮ್ಯಾಕ್ಸಿಮಮ್ 6 hours ಅದು ವಾಪಸ್ ಬರಬೇಕು. ನಾವು ಅದನ್ನು ಮಾನಿಟರ್ ಮಾಡ್ತೀವಿ. ಅದಕ್ಕೆ ಏನಂತ ಹೇಳ್ತೀವಿ ಅಂದರೆ ಮೋಟರ್ ರಿಕವರಿ ಮತ್ತು ಸೆನ್ಸರಿ ರಿಕವರಿ ಅಂತ ಹೇಳ್ತೀವಿ. ಯೂಶಲಿ ಸೆನ್ಸರಿ ರಿಕವರಿ ಭಾಳ ಬೇಗ ಬರುತ್ತೆ. ಮೋಟರ್ ರಿಕವರಿಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಆಗ್ಬೋದು. ಸೊ ಅದನ್ನು ಮಾನಿಟರ್ ಮಾಡಿ ಅದಾದಮೇಲೆ ನಾವು ಪೇಷಂಟ್ನ ವಾರ್ಡಿಗೆ ಕಳಿಸೋದು. ಇಲ್ಲ ಅದು ಹಾಗೆ ಪರ್ಸಿಸ್ಟ್ ಆಯಿತು ಅಂತಂದರೆ ದೆನ್ ನಾವು ಕಾಂಪ್ಲಿಕೇಶನ್ಸ್ಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಕಾಂಪ್ಲಿಕೇಶನ್ಸ್ ರಿಲೇಟೆಡ್ ಟು ಸ್ಪೈನಲ್ ಅನಸ್ತೇಷಿಯಾ ವೆರಿ 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 ರೇರ್. ಎಲ್ಲೋ 1,00,000 ಒಬ್ಬರಿಗೆ ಆಗುತ್ತೆ. ಈಗ ಮನುಷ್ಯ ತನ್ನ ಸ್ವಾಧೀನ ವಾಪಸ್ ಪಡಿತಾ ಇಲ್ಲ ಅಂತಂದರೆ ಅನಸ್ತೇಷಿಯಾ, ಸ್ಪೈನಲ್ ಅನಸ್ತೇಷಿಯಾ ಕೊಟ್ಟಾದಮೇಲೆ ಆಫ್ಟರ್ 6 hours ದೆನ್ ವಿ ನೀಡ್ ಟು ಡೂ ಒನ್ MRI ಸ್ಪೈನ್ ಮಾಡಬೇಕಾಗತ್ತೆ. ಸೊ ಅದು ಬೇರೆ ಸರ್, ಅದು ಇನ್ನೊಂದು ಬೇರೆ ಬೇರೆ ಚಿಕಿತ್ಸಾ ಬೇರೆ ಅಂತ. ಅಂದರೆ ಈಗ ರೋಗಿಗೆ ಶಸ್ತ್ರಚಿಕಿತ್ಸೆಗೆ ಅನುಗುಣವಾಗಿ ಅನಸ್ತೇಷಿಯಾ ಕೊಡುವಂಥದ್ದು ಪ್ರತಿಯೊಂದು ಇದಕ್ಕೂ ಒಂದು ತಂದೆ ಅದರದೇ ಆದಂಥ ಒಂದು ಮಾನದಂಡ ಪ್ಯಾರಾಮೀಟರ್ಸ್ ಇರ್ತವೆ. ಅದರ ತಕ್ಕ ಹಾಗೆ ನೀವು ಅದನ್ನು ಬಳಕೆ ಮಾಡ್ತೀರಾ ಅಂತ. ಈಗ ಹೈಪರ್ಥರ್ಮಿಯಾ ಅಂತಂದರೆ ಏನು ಡಾಕ್ಟ್ರೆ? ಅದನ್ನು ಯಾವ ರೀತಿ ನಿಮ್ಮ ಅರವಳಿಕೆ ವಿಭಾಗದಲ್ಲಿ ಅದು ಬಳಸ್ತಾರೆ, ಹೇಗೆ ಅಂತ, ಅದರ ಒಂದು ವೈಶಿಷ್ಟ್ಯತೆ ಏನು ಅಂತ? ಸರ್, ಇದು ಹೈಪರ್ಥರ್ಮಿಯಾ ಹೈಪರ್ಥರ್ಮಿಯಾ ಮೀನಿಂಗ್ ಏನಂತಂದರೆ ರೋಗಿಯ ಬಾಡಿ ಟೆಂಪ್ರೇಚರು ನಿಧಾನಕ್ಕೆ ಏರ್ತಾ ಹೋಗುತ್ತೆ. ಇದು ನಿಮಗೆ ಒಂದೊಂದು ಸತಿ ಥೆರಪಟಿಕ್ಕಾಗೂ ಯೂಸ್ ಮಾಡ್ತಾರೆ. ನೀವೀಗ ಹೈಪೆಕ್ ಸರ್ಜರೀಸ್ ಅಂತ ಬಂದಿದೆ, ಅಲ್ಲೇನು ಮಾಡ್ತಾರೆ, ಯೂಟ್ರಸಲ್ಲಿ ಎಲ್ಲ ಸರ್ಜರಿ ಮಾಡಾದಮೇಲೆ ಅಬ್ಡಾಮಿನಲ್ ಕ್ಯಾವಿಟಿಲಿ ಆಗಲಿ ಥೊರಾಸಿಕ್ ಕ್ಯಾವಿಟಿಲಿ ಆಗಲಿ ಕೀಮೊಥೆರಪಿಟಿಕ್ ಏಜೆಂಟ್ಸ್ನ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರಿಗೆ ತೊಗೊಂಡೋಗ್ಬಿಟ್ಟು 39, 40, 41 ವಾಟ್ ಎವರ್ ಇಟ್ ತೊಗೊಂಡೋಗಿ ಅದನ್ನು ಅಲ್ಲಿ ಹಾಕ್ತಾರೆ. ಆವಾಗ ಏನಾಗುತ್ತೆ, ಆ ಕೀಮೊಥೆರಪಿಟಿಕ್ ಏಜೆಂಟ್ ವಿಲ್ ಕಿಲ್ ದ ಕ್ಯಾನ್ಸರ್ ಸೆಲ್ಸ್. ಸೊ ಅದು ದಟ್ ಈಸ್ ಒನ್. ಇನ್ನೊಂದು, ವಿತೌಟ್ ಇದು ಯಾವುದೇ ಕಾರಣ ಇಲ್ಲದಲೆ ನಾವು ಪ್ರತಿಯೊಬ್ಬ ಪ್ರತಿಯೊಬ್ಬ ಪೇಷಂಟ್ ಯಾರು ನಮಗೆ ಸರ್ಜರಿಗೆ ಬರ್ತಾರೆ ಅವ್ರದ್ದು ನಾವು ಟೆಂಪ್ರೇಚರ್ ಮಾನಿಟರಿಂಗ್ ಮಾಡ್ತಾ ಇರ್ತೀವಿ. ಇನ್ ಕೇಸ್ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಯಿತು ಅಂತಂದರೆ ನಾವು ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಮೆಡಿಕಲ್ ಕಂಡೀಷನ್ಸ್. ಸೊ ಮೋಸ್ಟ್ ಡ್ರೆಡೆಡ್ ಆ್ಯಂಡ್ ವೆರಿ ರೇರ್ ಈಸ್ ಮ್ಯಾಲಿಗ್ನೆಂಟ್ ಹೈಪರ್ಥರ್ಮಿಯಾ. ಅಲ್ಲೇನಾಗುತ್ತೆ ನಿಮಗೆ, ಇಟ್ ಈಸ್ ಆ್ಯಕ್ಚುಲಿ ಹೆರಿಡಿಟರಿ, ಜೆನೆಟಿಕ್. ಇದು ಜೀನ್ ಮ್ಯೂಟೇಷನಿಂದ ಪೇಷಂಟಿಗೆ ಬಂದಿರುತ್ತೆ. ಅದು ಯಾರಿಗೂ ಗೊತ್ತಿರಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ಅವ್ರು ಬಂದು ಅನಸ್ತೇಷಿಯಾ ತೊಗೊಳೋ ತನಕ ಯಾರಿಗೂ ಗೊತ್ತಿರಲ್ಲ. ಅಥವಾ ಇನ್ ಕೇಸ್ ಫ್ಯಾಮಿಲಿಯೊಳಗೆ ಯಾರಿಗಾರು ಹಿಸ್ಟ್ರಿ ಇದ್ದು ಮುಂಚೆ ಆ ಥರ ಆಗಿದ್ದರೆ ಆ ಹಿಸ್ಟ್ರಿ ನಮಗೆ ಕೊಟ್ಟರೆ ಅದು ನಮಗೆ ಯೂಸ್ಫುಲ್ ಆಗುತ್ತೆ. ಇಲ್ಲೇನಾಗುತ್ತೆ, ಯಥೇಚ್ಛವಾಗಿ ಕ್ಯಾಲ್ಶಿಯಮ್ಮು ನಮ್ಮ ಸ್ಕೆಲ್ಟಲ್ ಮಸಲ್ಸಿಂದ ಹೊರಗೆ ಬಂದುಬಿಟ್ಟು ಮಸಲ್ಸ್ ಗೋ ಇಂಟು ರಿಜಿಡಿಟಿ. ಅದರಿಂದ ಜೀವಕ್ಕೆ ಅಪಾಯ ಆಗೋ ಸಾಧ್ಯತೆಗಳು ಇರ್ತವೆ. ಅದಕ್ಕೆ ಆದ ಟ್ರೀಟ್ಮೆಂಟ್ ಇದೆ, ಡ್ಯಾಂಟ್ರೋಲಿನ್ ಅಂತ ಡ್ರಗ್ ಇದೆ. ಅದು ಮುಂಚೆ ನಮ್ಮ ದೇಶದಲ್ಲಿ ಅವೈಲೇಬಲ್ ಇದ್ದಿಲ್ಲ, ಎಲ್ಲ ಕಡೆ ಈಸಿಯಾಗಿ. ಈಗ ನಮ್ಮ ಇಂಡಿಯನ್ ಅನಸ್ತೇಷಿಯಾ, ISA, ಇಂಡಿಯನ್ ಸೊಸೈಟಿ ಆಫ್ ಅನಸ್ತೇಷಿಯಾ ಮೇಡ್ ಇಟ್ ಅವೈಲೇಬಲ್. ಸೊ ಹೋಪ್ಫುಲಿ ವಿ ವಿಲ್ ಸಿ ದಿಸ್ ಡ್ರಗ್ ಇನ್ ಈಚ್ ಆ್ಯಂಡ್ ಎವ್ರಿ ಹಾಸ್ಪಿಟಲ್ ಇನ್ ಕಮಿಂಗ್ ಡೇಸ್. ಎಸ್ ಡಾಕ್ಟರ್, ಈಗ ಈ ಅನಸ್ತೇಷಿಯಾ ಬಗ್ಗೆ ಅಂದರೆ ಈ ಇತ್ತೀಚಿನ ಒಂದು ಹೊಸ ಒಂದು ಇದೇನು ಅಧ್ಯಯನಗಳೇನಾದ್ರು ಆಗಿದೆಯಾ? ಮತ್ತು ಹೊಸ ಡ್ರಗ್ಸು, ಹೊಸ ಚಿಕಿತ್ಸಾ ವಿಧಾನಗಳು ಏನಾದರೂ ಇದೆಯಾ? ಅದ್ರ ಬಗ್ಗೆ ಆವಿಷ್ಕಾರಗಳ ಬಗ್ಗೆ ಏನಾದರೂ ಬೆಳಕು ಚೆಲ್ಲೋದಾದರೆ ಹೇಗೆ ಅಂತ? ಸರ್, ಅನಸ್ತೇಷಿಯಾ ಸ್ಟಾರ್ಟ್ ಆದಾಗ ಒಬ್ಬರೇ ಅನಸ್ಥೆಟಿಸ್ಟ್ ಇರ್ತಾಯಿದ್ರು, ಪ್ರತಿಯೊಂದು ಸರ್ಜರೀಸು ಮಾಡಿಸ್ತಾಯಿದ್ರು. ಬಟ್ ಥ್ಯಾಂಕ್ಸ್ ಟು ಕಾರ್ಡಿಯಕ್ ಸರ್ಜರಿ ಪ್ಲಸ್ ದೇರ್ ಆರ್ ಮೆನಿ ಸಬ್ ಸ್ಪೆಷಾಲಿಟೀಸ್. ಈಗ ಹಾರ್ಟ್ ಸರ್ಜರೀಸ್ ಮಾಡಿಸೋರೆ ಬೇರೆ ಇರ್ತಾರೆ, ಹುಟ್ಟಿದ ಮಕ್ಕಳು ನಿಯೋನೇಟಲ್ ಅನಸ್ತೇಷಿಯಾ ಅಂತ ಇದೆ, OBG ಒಳಗಡೆಗೆ ಆಬ್ಸ್ಟೆಟ್ರಿಕ್ ಅನಸ್ತೇಷಿಯಾ ಅಂತ ಸ್ಟಾರ್ಟ್ ಆಗಿದೆ. ಸೊ ಫೀಲ್ಡ್ ಹ್ಯಾಸ್ ಚೇಂಜ್ಡ್ ಆ್ಯಂಡ್ ಇಟ್ಸ್ ಇಂಪ್ರೂವ್ ಟ್ರೆಮೆಂಡಸ್ಲಿ. ನೀವು ಎಮರ್ಜೆನ್ಸಿ ರೂಮಿಂದ ಹಿಡಿದ್ಬಿಟ್ಟು ಇಂಟೆನ್ಸಿವ್ ಕೇರಲ್ಲಿ, ICU ಅಲ್ಲಿ ಪ್ರತಿಯೊಂದು ಜಾಗದಲ್ಲೂ ಯು ಸಿ ಅನಸ್ಥೆಟಿಸ್ಟ್. ಸೊ ದಿಸ್ ಈಸ್ ಹೌ ನಮ್ಮ ಫೀಲ್ಡು ಓವರ್ ಎ ಪೀರಿಯಡ್ ಆಫ್ ಡೇಸ್ ಇಂಪ್ರೂವ್ ಆಗಿದೆ. ಅದೇ ಥರ ಡ್ರಗ್ಸ್ಗಳಾಗಲಿ, ಮಾನಿಟ್ರಿಂಗ್ ಸಿಸ್ಟಮ್ ಆಗಲಿ, ಎಲ್ಲದನ್ನು ಐ ಥಿಂಕ್ ಸೀನ್ ದ ಫಾಸ್ಟೆಸ್ಟ್ ಆ್ಯಂಡ್ ವೆರಿ ಸೇಫ್ ಇಂಪ್ರೂವ್ಮೆಂಟ್ಸ್ ಇನ್ ಲಾಸ್ಟ್ 5 to 10 years ಆಗಿದೆ. ಸೊ ನಮಗೆ ಐಡಿಯಲಿ ಏನಂತಂದರೆ, ನಾವು ಯಾವುದೇ ಒಂದು ಇಂಜೆಕ್ಷನ್ನ ನಿಮಗೆ ಒಂದು ಪೇಷಂಟಿಗೆ ಕೊಡ್ತೀವಿ ಅಂತಂದರೆ ಆ ಪೇಷಂಟಿಗೆ ಅದರಿಂದ ಮಿನಿಮಮ್ ತೊಂದರೆ ಆಗಬೇಕು ಅಥವಾ ತೊಂದರೆ ಆಗಕೂಡ್ದು. ಆಮೇಲೆ ದೇಹದಿಂದ
ಎಷ್ಟು ಬೇಗ ನಮಗೆ ಕೆಲಸ ಆಗುತ್ತೋ, ನಮಗೆ ಎಷ್ಟೊತ್ತು ಕೆಲಸ ಆಗಬೇಕು ಅಷ್ಟೊತ್ತು ಇರಬೇಕು. ಕೆಲಸ ಆಗಿದ ತಕ್ಷಣ ಆ ಇಂಜೆಕ್ಷನು ದೇಹದಿಂದ ಹೊರಗಡೆ ಬರಬೇಕು. ಸೊ ದಿಸ್ ಈಸ್ ದ ಅಲ್ಟಿಮೇಟ್ ಏಮ್. ಈ ಒಂದೊಂದೇ ಅದಕ್ಕೆ ನಾವು ವಿ ಹ್ಯಾವ್ ಅಚೀವ್ಡ್. ಈಗ ಸಿಸಟ್ರಾಕ್ ಅಂತ ಒಂದು ಡ್ರಗ್ ಬಂದಿದೆ, ಅದಕ್ಕೆ ಲಿವರ್ ಮೇಲೆ ಯೂಶಲಿ ಯಾವುದೇ ಇಂಜೆಕ್ಷನ್ ಕೊಟ್ಟರು ಲಿವರಿಂದ ಮೆಟಾಬಲಿಸಮ್ ಆಗಿ ಕಿಡ್ನಿಯಿಂದ ಹೊರಗಡೆ ಹೋಗುತ್ತೆ. ಸೊ ಇದಕ್ಕೆ ಆಫ್ ಮೆನ್ ಎಲಿಮಿನೇಷನ್ ಅಂತ ಹೇಳ್ತಾರೆ. ಅದಕ್ಕೆ ಲಿವರ್ದು ಅಥವಾ ಕಿಡ್ನಿ ಅವಶ್ಯಕತೆ ಇರಲ್ಲ. ಸೊ ಇನ್ ಕೇಸ್ ಲಿವರ್ ಫೇಲ್ಯೂರು, ಕಿಡ್ನಿ ಪೇಷಂಟ್ಸಲ್ಲಿ ನಾವು ಸೇಫಾಗಿ ಯೂಸ್ ಮಾಡ್ಬೋದು. ರಾಮಿಫೆಂಟನಿಲ್ ಅಂತ ಬಂದಿದೆ. ಸೊ ದೀಸ್ ಡ್ರಗ್ಸ್ ಬೇಗನೆ ನಮ್ಮ ಬಾಡಿಯಿಂದ ಎಲಿಮಿನೇಟ್ ಆಗಿಬಿಡುತ್ತೆ. ಸೊ ಆ ಥರ ತುಂಬ ಇಂಪ್ರೂವ್ಮೆಂಟ್ಸ್, ಭಾಳಷ್ಟು ಇಂಪ್ರೂವ್ಮೆಂಟ್, ಸುಧಾರಣೆಗಳು, ಬದಲಾವಣೆಗಳು ಆಗ್ತಾನೆ ಇದೆ ಅಂತ. ಒಂದು ಜನರಲ್ಲಿ ಇರುವಂಥದ್ದು ಈ ಹೆರಿಗೆ ಸಮಯದಲ್ಲಿ, ಈ ಶಸ್ತ್ರಚಿಕಿತ್ಸೆ ಮಾಡಿ ಹೆರಿಗೆ ಮಾಡಿಸುವಂಥ ಸಂದರ್ಭದಲ್ಲಿ ಕೊಡುವಂಥ ಅನಸ್ತೇಶಿಯಾದಿಂದ ನಂತರ ಭವಿಷ್ಯದಲ್ಲಿ ಬೆನ್ನೋವು ಬರುತ್ತೆ ಅನ್ನುವಂಥದ್ದು ಸಾಮಾನ್ಯಕ್ಕೆ ಹೆಣ್ಮಕ್ಳು ಮಾತಾಡ್ಕೊಳ್ಳುವಂಥದ್ದು, ಜನಸಾಮಾನ್ಯರು ಅದರ ಒಂದು ಮನಸ್ಸಲ್ಲಿ ಮಾತಾಡ್ಕೊಳ್ಳುವಂಥ ವಿಚಾರ. ಏನು ಡಾಕ್ಟ್ರೆ ವಾಸ್ತವ ಏನು? ವಾಟ್ ಈಸ್ ಸರ್? ಅದಕ್ಕೂ ಸಂಬಂಧ ಇಲ್ಲ. ಎರಡು ಈಗ ನಾವು ಯೂಸ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಅಂದರೆ ನಾವು ಯಾವುದೇ ಸ್ಪೈನಲ್ ನೀಡನ್ನ 27 ಗೇಜ್ 29 ಗೇಜ್ ಅಂತ ಅದು ತುಂಬ ತಿನ್ನಿರುತ್ತೆ. ಈವನ್ ನಾವು ಒಂದೊಂದು ಸತಿ ಏನಾಗುತ್ತೆ, ಹೆರಿಗೆ ಟೈಮಲ್ಲಿ ಸ್ಪೈನಲ್ ಚೇಂಜಸ್ ಆಗಿರುತ್ತೆ, ಅದು ಪ್ರೆಗ್ನೆನ್ಸಿ ರಿಲೇಟೆಡ್. ಸೊ ಯೂಶಲಿ ನಾವು ಸ್ಪೈನಲ್ ಅನಸ್ತೇಷಿಯಾ ಕೊಡೋದು ಕಷ್ಟ ಇರುತ್ತೆ ಹೆರಿಗೆ ಟೈಮಲ್ಲಿ. ಸೊ ಅನಸ್ತಟಿಸ್ಟ್ 1 ಸತಿ 2 ಸತಿ ಅಥವಾ 3 ಸತಿ ಚುಚ್ಬೋದು. ಚುಚ್ಚಿದ್ರೂ ಅದರಿಂದ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಯಾವುದೂ ಇಲ್ಲ. ಬೆನ್ನೋವಾಗಲಿ ತಲೆನೋವಾಗಲಿ ಯಾವುದು ಲಾಂಗ್ ಟರ್ಮ್ ಇಲ್ಲ. ಮೇ ಬಿ ಚುಚ್ಚೋದ್ರಿಂದ ಲೋಕಲಿಗೆ ನಾವು ಇಂಜೆಕ್ಷನ್ ತೊಗೊಂಡ್ರೆ ಆ ಇಂಜೆಕ್ಷನ್ ಜಾಗದಲ್ಲಿ ನೋವಿರುತ್ತೆ, ಅದು 1 or 2 days ಇರ್ಬೋದು. ಅದು ಬಿಟ್ಟರೆ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಅದಕ್ಕೆ ಯಾವುದು ರಿಲೇಟೆಡ್ ಇಲ್ಲ ಸರ್. ಅಂದರೆ ಹೆಣ್ಮಕ್ಳಿಗೂ ಕೂಡ ಹೇಳುವಂಥದ್ದು ಈ ರೀತಿ ತಪ್ಪು ಕಲ್ಪನೆಗಳು ಬೇಡ. ಇದು ಭಾಳ ಹೆರಿಗೆ ಸಂದರ್ಭದಲ್ಲಿ ಭಾಳ ಸೂಕ್ಷ್ಮವಾದ, ಭಾಳ ಸೆನ್ಸಿಟಿವ್ ಪರಿಸ್ಥಿತಿಯಲ್ಲಿ ಕೊಡುವಂಥ ಅನಸ್ತೇಶಿಯಾದಿಂದ ಯಾವುದೇ ಅಡ್ಡ ಪರಿಣಾಮಗಳಾಗಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ನೀಡ್ಲಿಂದ ಡೆಫಿನೆಟ್ಲಿ ಎಫೆಕ್ಟ್ ಆಗಲ್ಲ ಅಂತ. ಎಸ್ ಡಾಕ್ಟ್ರೆ, ಈಗ ಅನಸ್ತೇಶಿಯಾದಿಂದ ಆಗೋ ಅಡ್ಡ ಪರಿಣಾಮಗಳು ಏನೇನು ಡಾಕ್ಟ್ರ್? ಏನನ್ನು ಆಗಬಹುದು ಏನು ಅಂತ ಅದನ್ನು ಪಟ್ಟಿ ಮಾಡೋದಾದರೆ ಹೇಗೆ ಅಂತ? ಸರ್, ಅಡ್ಡ ಪರಿಣಾಮ ಸೈಡ್ ಎಫೆಕ್ಟ್ಸ್ ಅಂತ ಅಂದ್ಕೊಂಡ್ರೆ ಕಾಮನ್ ಆಗಿ ನಮಗೇನನ್ಸುತ್ತೆ, ಒಂದಿಷ್ಟು ಪ್ರಾಬ್ಲಮ್ಸು ವಿ ಕ್ಯಾನ್ ಹ್ಯಾಂಡಲ್, ವಿ ಕ್ಯಾನ್ ಮ್ಯಾನೇಜ್. ಒಂದಿಷ್ಟು ಕಾಂಪ್ಲಿಕೇಶನ್ಸ್ ಹೇಗಿರುತ್ತೆ ಅಂತಂದರೆ ಇಟ್ಸ್ ಲೈಕ್ ಎ ಲೈಟ್ನಿಂಗ್. ನಮ್ಮ ಅನಸ್ತೇಷದಲ್ಲಿ ಇನ್ ಕೇಸ್ ಆ ಥರ ಕಾಂಪ್ಲಿಕೇಶನ್ಸ್ ಆದಾಗ ನಮಗೆ ಟೈಮ್ ತುಂಬ ಕಡಿಮೆ ಇರುತ್ತೆ. ಸೊ ಅದಕ್ಕೆ ನಾವು ಸ್ಪಂದಿಸಿ ಅದು ಏನಾಗಿದೆ ಅಂತ ಅರ್ಥ ಮಾಡಿಕೊಂಡು ಅದು ಟ್ರೀಟ್ಮೆಂಟ್ ಕೊಡಬೇಕು. ಸೊ ದಟ್ಸ್ ವಿ ಆರ್ ಟ್ರೈನ್ಡ್ ಇನ್ ದಟ್. ಪ್ಲಸ್ ಯೂಶಲಿ ವಿ ವರ್ಕ್ ಆ್ಯಸ್ ಟೀಮ್ಸ್. ಮೋಸ್ಟ್ ಆಫ್ ದ ಐರಿಸ್ ಕೇಸಸ್ಗೆಲ್ಲ ವಿ ವರ್ಕ್ ಆ್ಯಸ್ ಟೀಮ್ಸ್. ಸೊ ಅಡಿಕ್ವೇಟ್ ಹೆಲ್ಪ್ ಇರುತ್ತೆ. ಸೊ ನಾವು ಟು ಆಸ್ಕ್ ಹೆಲ್ಪ್ ವಿ ಕೀಪ್ ಎ ವೆರಿ ಲೋ ಥ್ರೆಶೋಲ್ಡ್. ಸೊ ಇನ್ನೊಬ್ಬರ ಹತ್ರ ನಮ್ಗೆ ಈಗೋ ಅಷ್ಟು ಅಂದಮೇಲೆ ಇರಲ್ಲ. ಈಗ ನಾನು ನಿಮಗೆ ಕರೆದು ನಿಮ್ಮಿಂದ ಹೆಲ್ಪ್ ತೊಗೋತೀನಿ ಅಂತಂದರೆ ಸೊ ಐಲ್ ಕೀಪ್ ಎ ವೆರಿ ಲೋ ಥ್ರೆಶೋಲ್ಡ್ ಟು ಕಾಲ್ ಫಾರ್ ಹೆಲ್ಪ್. ಸೊ ಆ ಥರದ ಸನ್ನಿವೇಶಗಳು ತುಂಬ ರೇರ್. ಸಡನ್ BP ಕಡಿಮೆ ಆಗೋದಿರ್ಬೋದು, ಅಥವಾ ಮ್ಯಾಸಿವ್ ಬ್ಲೀಡಿಂಗ್ಗಳು ಆಗೋದಿರ್ಬೋದು, ಆಮೇಲೆ ಸಡನ್ನಾಗಿ ಆನ್ ಟೇಬಲ್ ಹಾರ್ಟ್ ಅಟ್ಯಾಕ್ ಆ ಥರ ಆಗೋದಿರ್ಬೋದು. ಅವೆಲ್ಲ ರೇರ್ ಥಿಂಗ್ಸ್, ಬಿಕಾಸ್ ನಾವು ಆ ಪೇಷಂಟ್ನಲ್ಲಿ ಪ್ರಿಪೇರ್ ಮಾಡಿರ್ತೀವಿ. ಸಾಮಾನ್ಯವಾಗಿ ಯೂಶಲಿ ಅನಸ್ತೇಷಿಯಾ ಕೊಟ್ಟಾದಮೇಲೆ ನಾವು ಯಾವಾಗ ಅನಸ್ತೇಷಿಯಾ ಇನ್ಹಲೇಷನ್ ಏಜೆಂಟ್ಸ್ನ ಕಟ್ ಮಾಡ್ತೀವೋ ಅಲ್ಲಿಂದ ಡಿಪೆಂಡಿಂಗ್ ಆನ್ ದ ಏಜೆಂಟ್ ಒಂದು ಅರ್ಧ ಗಂಟೆ ಒಳಗೆ ಸಂಪೂರ್ಣವಾಗಿ ಅವರಿಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾದ್ಮೇಲೂ ಒಮ್ಮೊಮ್ಮೆನಲ್ಲಿ ಸ್ವಲ್ಪ ಡ್ರೌಸಿ ಇರ್ತಾರೆ. ಅಂದರೆ ಜನ ಭಯ ಪಡಬಾರ್ದು ಅದಕ್ಕೆ. ಅವರು ಮಾತಾಡಿದ ತಕ್ಷಣ ಮಾತಾಡದೇ ಇರ್ಬೋದು. ಸಂಪೂರ್ಣವಾಗಿ ಅವರಿಗೆ ಸ್ವಲ್ಪ ಟೈಮ್ ಬೇಕು. ಪರ್ಸನ್ ಟು ಪರ್ಸನ್ 2 to 3 hours ಆದಮೇಲೆ ಅವರಿಗೆ ಸಂಪೂರ್ಣ ಪ್ರಜ್ಞೆ ಬರುತ್ತೆ. ಆ ಟೈಮಲ್ಲಿ ಅವರಿಗೆ ನಾಸಿಯಾ ಅಂತ ಹೇಳ್ತೀವಿ, ವಾಂತಿ ಬರೋ ಥರ ಆಗ್ಬೋದು. ಅದಕ್ಕೆಲ್ಲ ಇಂಜೆಕ್ಷನ್ಸ್ ಕೊಟ್ಟಿರ್ತೀವಿ. ಅಥವಾ ತಲೆ ಚಕ್ಕರ್ ಅಂತ ಹೇಳ್ತಾರೆ. ಇದೆಲ್ಲ ಕಾಮನ್ ಥಿಂಗ್ಸ್. ಒಂದೊಂದು ಸತಿ ಏನಾಗುತ್ತೆ, ಯೂರಿನ್ ರಿಟೆನ್ಷನ್ ಆಗುತ್ತೆ. ಅವ್ರು ಯೂರಿನ್ ಪಾಸ್ ಮಾಡಲ್ಲ ಪೋಸ್ಟ್ ಆಪ್ರೇಟಿವ್ ಪೀರಿಯಡಲ್ಲಿ. ಪ್ಲಸ್ ನೋವು ಅನ್ಬೋದು. ನಾವು ನೋವಿಗೆ ಅಡಿಕ್ವೇಟಾಗಿ ಇಂಜೆಕ್ಷನ್ಸ್ ಪ್ರತಿಯೊಂದು ಕೊಟ್ಟಿದ್ರು ಪೇನ್ ಈಸ್ ಸಬ್ಜೆಕ್ಟಿವ್, ಮತ್ತು ಆ ಪರ್ಸನ್ ಮೇಲೆ ವಿ ಹ್ಯಾವ್ ಟು ಟ್ರೀಟ್ ಇಟ್. ಸೊ ಇವು ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಡೇ ಟು ಡೇ ವಿ ಸಿ ದೀಸ್ ಥಿಂಗ್ಸ್. ಎಸ್ ಡಾಕ್ಟ್ರೇ, ಈ ಜನರಲ್ಲಿ ಇರುವಂಥ ತಪ್ಪು ಕಲ್ಪನೆಗಳು, ಮಿತ್ಸ್ ಏನು? ನೀವು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಅನಸ್ತೇಷಿಯಾ ಅಂತ ಅಂದರೆ ಏನು, ಅದರ ಬಗ್ಗೆ ಒಂದು ತಪ್ಪು ಕಲ್ಪನೆಗಳನ್ನು ಯಾವ ರೀತಿ ನಿವಾರಿಸಬೇಕು, ಏನೇನು ಯಾವುದನ್ನು ಪಟ್ಟಿ ಮಾಡಿದ್ದೀರಾ, ಹೇಗೆ, ಏನು ಕಿವಿ? ಸರ್, ಯೂಶಲಿ ನಮ್ಮ ಬರ್ತಾರಲ್ಲ, ಬಂದಾಗ ಅವ್ರು ಏನು ಕೇಳ್ತಾರೆ, ಸೇಫಾ ಅಂತ ಕೇಳ್ತಾರೆ. ನಾವು ಆಬ್ವಿಯಸ್ಲಿ ನಾವು ಹೇಳ್ತೇವೆ ಸೇಫ್ ಅಂತಲೇ ಹೇಳ್ತೇವೆ. ಮೀನ್ಸ್ ನಥಿಂಗ್ ಈಸ್ ಸೇಫ್ ಇನ್ ದ ವರ್ಲ್ಡ್, ಎವ್ರಿಥಿಂಗ್ ಕಮ್ಸ್ ವಿತ್ ರಿಸ್ಕ್. ನಾವು ಮನೆಯಲ್ಲಿ LPG ಸಿಲಿಂಡರ್ ಇಟ್ಕೊಂಡಿರ್ತೀವಿ, ಅದು ಬ್ಲಾಸ್ಟ್ ಆಗಿ ಬಂತು, ಅದ್ರ ಮೇಲೆ ಬರದೇ ಇರ್ತಾರೆ. ಬಟ್ ಅದು ಇದುವರೆಗೂ ಬ್ಲಾಸ್ಟ್ ಆಗಿಲ್ಲ ನಮ್ಮ ಮನೇಲಂತೂ. ಸೊ ಆ ಥರ ನೀವು ರೋಡ್ ಕ್ರಾಸ್ ಮಾಡಿ ರಿಸ್ಕ್ ಇರುತ್ತೆ. ನೀವು ಸಿಂಪಲ್ ಒಂದು ಚಿಕ್ಕ ಇಂಜೆಕ್ಷನ್ ತೊಗೊಳ್ಳಿ ರಿಸ್ಕ್ ಇರುತ್ತೆ. ಸೊ ರಿಸ್ಕ್ ಇಲ್ಲದ್ದು ಯಾವುದೂ ಇಲ್ಲ. ಬಟ್ ಅದನ್ನು ನಾವು ನೀಟಾಗಿ ಕಂಡಕ್ಟ್ ಮಾಡಿದರೆ, ಅನಸ್ತೇಷನ್ನ ಪ್ರಿಪ್ರೇಷನಿಂದ ಹಿಡಿದ್ಬಿಟ್ಟು ಪೋಸ್ಟ್ ಆಪ್ರೇಟಿವ್ ಕೇರ್ ತನಕ ಮಾನಿಟರ್ ಮಾಡಿ ಕರೆಕ್ಟಾಗಿ ನಡ್ಸ್ಕೊಂಡು ಹೋದರೆ, ಆಮೇಲೆ ಕಮ್ಯುನಿಕೇಷನ್ ಇರಬೇಕು. ಪೇಷಂಟು ಪ್ರತಿಯೊಂದನ್ನು ನಮಗೆ ಹೇಳಬೇಕು,
ಅವ್ರ ಹತ್ರ ಏನು ತೊಂದರೆ ಇದೆ, ಏನು ಪ್ರಾಬ್ಲಮ್ ಇದೆ ಮುಚ್ಚಿಡ್ದಂಗೆ. ಒಬ್ಬೊಬ್ರು ಜನ ಏನು ಮಾಡ್ತಾರೆ, ಇನ್ಶೂರೆನ್ಸಲ್ಲಿ ಕವರ್ ಆಗಲ್ಲ ಅಂತೇಳಿ ಒಂದೊಂದು ಪ್ರಾಬ್ಲಮ್ಸ್ನ ಮುಚ್ಚಿಡ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ದು ಏನೇ ಸಮಸ್ಯೆ ಇದ್ರೂ ಪ್ರತಿಯೊಂದು, ಈಗ ಸಿಂಪಲ್ ಒಂದು ಯಾವುದೋ ಇಂಜೆಕ್ಷನಿಗೆ ಅಲರ್ಜಿ ಇರುತ್ತೆ, ಅಥವಾ ನೀವು ಯಾವ್ದಾರು ಮಾತ್ರೆಗಳು ತೊಗೋತಾ ಇರ್ತೀರಾ, ಏನೇನು ಮಾತ್ರೆ ತೊಗೋತಿರ್ತೀರ, ಎಲ್ಲದನ್ನು ನಮಗೆ ಕರೆಕ್ಟಾಗಿ ಹೇಳಬೇಕು. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಸೇಫ್. ಸೊ ಫಸ್ಟ್ ಕ್ವಶನ್ ಅದೇ ಸರ್ ಕೇಳೋದು ನಮಗೆ, ಇದು ಸೇಫಾ? ಸೊ ನಾವು ಅದನ್ನ ಸೇಫಾಗಿ ಕಂಡಕ್ಟ್ ಮಾಡಿಕೊಡ್ತೀವಿ ಆ್ಯಸ್ ಎ ಟೀಮ್. ಎರಡನೇದು, ನಮಗೆ ಮಧ್ಯ ಆಪರೇಷನ್ ಮಾಡ್ಬೇಕಾದ್ರೆ ಎಚ್ಚರ ಆಗಿಬಿಟ್ರೆ, ಆಪರೇಷನ್ ಮಾಡೋದು ನನಗೆ ಗೊತ್ತಾದರೆ ಅವರು ಕಟ್ ಮಾಡೋದೇನಾದ್ರು ನನಗೆ ನೋವಾಗುತ್ತಾ? ಸೊ ಆ ಥರ ಏನೂ ಆಗಲ್ಲ. ದಟ್ ಅಕೌಂಟ್ಸ್ ಇನ್ ಕೇಸ್ ಅದಾದರೆ ದಟ್ ಈಸ್ ನೆಗ್ಲಿಜೆನ್ಸ್. ನಾವು ಕರೆಕ್ಟಾಗಿ ಎಲ್ಲ ಮಾನಿಟ್ರ್ ಮಾಡಿ ಅವ್ರದ್ದು ಬಿಸ್ ಪ್ಯಾರಾಮೀಟರ್ಸು, ಮ್ಯಾಕ್ ವ್ಯಾಲ್ಯೂಸು ಎಲ್ಲ ಮಾನಿಟ್ರ್ ಮಾಡ್ತಾ ಇರ್ತೀವಿ. ಸೊ ಯಾವುದೇ ಕಾರಣಕ್ಕೂ ನಿಮಗೆ ಆಪ್ರೇಷನ್ ನಡಿಬೇಕಾದ್ರೆ, ಆಪ್ರೇಷನ್ ಮಧ್ಯದಲ್ಲಿ ನಿಮಗೆ ಎಚ್ಚರ ಆಗದೇ ಇರತಕ್ಕಂಥ ನೋಡ್ಕೊಳೋ ಜವಾಬ್ದಾರಿ ನಮ್ಮದು. ಸೊ ವಿ ಆರ್ ದೇರ್ ಫಾರ್ ದ್ಯಾಟ್. ಆಯ್ತಾ? ಇದು ಒಂದು ಕೇಳ್ತಾರೆ. ಆಮೇಲೆ ನೀವು ಅವಾಗ ಮೇಲೆ ಕೇಳಿದರೆ ಬೆನ್ನು ನೋವು ಬರುತ್ತೆ ಇಂಜೆಕ್ಷನ್ ಕೊಡ್ಸ್ಕೊಂಡಾದ್ಮೇಲೆ, ಅದೇಗೇನು ದಟ್ ಈಸ್ ಆಲ್ಸೋ ಎ ಮಿತ್. ಇಟ್ ಈಸ್ ನಾಟ್ ಅಟ್ ಆಲ್ ರಿಲೇಟೆಡ್ ಟು ಸ್ಪೈನಲ್ ಅನಸ್ತೇಷಿಯಾ. ಇದು ಬಿಟ್ಟರೆ ನಾನು ಎದಳದೇ ಇಲ್ವಾ ಅನ್ನೋ ಒಂದು ಭಯ ಇರುತ್ತೆ. ಅದನ್ನು ನೀವು ಭಯ ಇಟ್ಕೋಬೇಡಿ. ನಾವು ಯಾವಾಗ ನಾವು ಇಂಜೆಕ್ಷನ್ಸ್ ಕೊಡೋದನ್ನು ನಿಲ್ಲಿಸ್ತೀವಿ, ಇನ್ಹಲೇಷನ್ ಏಜೆಂಟ್ಸ್ ಕೊಡೋದನ್ನು ನಿಲ್ಲಿಸ್ತೀವಿ ಜನರಲ್ ಅನಸ್ತೇಷಿಯಾ ಟೈಮಲ್ಲಿ, ವಿತಿನ್ ಒಂದು ಹಾಫ್ ಆನ್ ಅವರ್ ಆರ್ ಮ್ಯಾಕ್ಸಿಮಮ್ 1 ಅವರ್ ಪೇಷಂಟ್ ಎಚ್ಚರ ಆಗ್ತಾರೆ. ಎಚ್ಚರ ಆಗಲಿಲ್ಲ ಅಂತಂದರೆ ಆವಾಗ ಏನೋ ಬೇರೆ ಪ್ರಾಬ್ಲಮ್ ಆಗಿರುತ್ತೆ. ಆ ಪ್ರಾಬ್ಲಮ್ನ ನಾವು ಕಂಡುಹಿಡಿಯೋದಕ್ಕೆ ಟೆಸ್ಟ್ಗಳು ಆಗಲಿ ಅಥವಾ ನ್ಯೂರೋಲಜಿಸ್ಟ್ ಆಗಲಿ, ವಿ ವಿಲ್ ವರ್ಕ್ ಇಟ್ ಆನ್ ದ್ಯಾಟ್. ಅಂದರೆ ಯಾವುದೇ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ನುರಿತ ಅನಸ್ತೇಷಿಯಾ ಅರವಳಿಕೆ ತಜ್ಞರ ಒಂದು ಉಪಸ್ಥಿತಿ, ಅವ್ರ ಜೊತೆ ಒಂದು ಸಮಾಲೋಚನೆ ಮಾಡುವಂಥದ್ದು ಬಹಳ ಪ್ರಮುಖವಾದ ವಿಚಾರ ಅಂತ ರೋಗಿಗೆ ನೀವು ಹೇಳ್ತೀರಾ? ನೀವು 100% ಸರ್ ಅದು ಮಾಡಲೇಬೇಕು. ಅದು ಮಾಡೋದ್ರಿಂದ ರೋಗಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತ. ಹಾಂ ಸರ್, ಅದು ರೋಗಿಗೆ ಅವರಿಗೂ ಹೆಲ್ಪ್ ಆಗುತ್ತೆ ಸರ್, ನಮಗೂ ಹೆಲ್ಪ್ ಆಗುತ್ತೆ. ಈಗ ನಾನು ಆ ಪೇಷಂಟಿಗೆ ಪ್ರಿಪೇರ್ ಆಗ್ಬೋದು, ಒಂದನೇದು. ಎರಡನೇದು, ಇನ್ನು ಸರ್ಜನ್ಸ್ ಜೊತೆ ನಾವು ಡಿಸ್ಕಸ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಏನಾರು ಬೇರೆ ಪ್ರಿಕಾಷನ್ಸ್ ತೊಗೋಬೇಕಾ ಅಥವಾ ಬೇರೆ ಆಲ್ಟರ್ನೇಟ್ ಪ್ಲ್ಯಾನ್ ವರ್ಕೌಟ್ ಮಾಡ್ಬೋದಾ? ಒಬ್ಬೊಬ್ಬರಿಗೆ ಸ್ಪೈನಲ್ ಅನಸ್ತೇಷಿಯಾ ಓಕೆ ಆಗುತ್ತೆ ಪೇಷಂಟ್ ಕಂಡೀಷನ್ಸ್ ಮೇಲೆ. ಸೊ ವಿ ಕ್ಯಾನ್ ಮೇಕ್ ಒನ್ ಪ್ಲ್ಯಾನ್. ಸೊ ಐ ಫೀಲ್ ಪ್ರತಿಯೊಬ್ಬ ಅನಸ್ಥೆಟಿಸ್ಟು ಅದು ಪೇಷಂಟ್ ಹೂ ಇಸ್ ಅಂಡರ್ಗೋಯಿಂಗ್ ಸರ್ಜರಿ ಇಬ್ಬರು ಮ್ಯೂಚುವಲಿ ಒಂದ್ಸತಿ ಕಾಣೋದು ಒಳ್ಳೆಯದು ಅಂತ. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಏನು ಒಂದು ಕಿವಿ ಮಾತು, ಒಂದು ಸಂದೇಶ ಹೇಳ್ತೀರಾ ಜನಸಾಮಾನ್ಯರಿಗೆ ಅರವಳಿಕೆ ವಿಭಾಗದ ಅರವಳಿಕೆ ಬಗ್ಗೆ, ಅದರ ಒಂದು ಮಹತ್ವ, ಅದರ ಒಂದು ವೈಶಿಷ್ಟ್ಯತೆ, ಅದರ ಒಂದು ಪ್ರಾಬಲ್ಯದ ಬಗ್ಗೆ ಏನು ಕಿವಿ ಮಾತು ಹೇಳ್ತೀರಾ ನೀವು ಅಂತ? ಸರ್, ಒಂದು ಜನರಿಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಇದು ಸಂಪೂರ್ಣವಾಗಿ ಸೇಫಾಗಿ ನಾವು ಕಂಡಕ್ಟ್ ಮಾಡಿಕೊಡ್ಬೋದು, ಬಟ್ ಪ್ರೊವೈಡೆಡ್ ಪೇಷಂಟ್ ಹ್ಯಾಸ್ ಟು ಪ್ಲೇ ಮೇಜರ್ ರೋಲ್. ಓಕೆ. ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಅವ್ರು ಪ್ಲ್ಯಾನ್ ಮಾಡಬೇಕಾದ್ರೆ ಅದನ್ನು ಯು ಡೋಂಟ್ ಕಮ್ ಲೈಕ್ ಮಾಲಿಗೆ ಬರೋ ಥರ ಬರಬಾರ್ದು. ಆಸ್ಪತ್ರೆಗಳಿಗೆ ಸ್ವಲ್ಪ ಟೈಮ್ ತೊಗೊಂಡು ಬನ್ನಿ. ಆದಷ್ಟು ಡೇ ಟೈಮಲ್ಲಿ, ಎಲೆಕ್ಟಿವ್ ಟೈಮಲ್ಲಿ ನಿಮ್ಮ ಸರ್ಜರಿಗಳು ಮಾಡಿಸ್ಕೊಳೋದಕ್ಕೆ ಪ್ಲ್ಯಾನ್ ಮಾಡಿ. 1 ದಿನ 2 ದಿನ ಎಕ್ಸ್ಟ್ರಾ ಟೈಮ್ ಇಟ್ಕೊಂಬನ್ನಿ. ಆಮೇಲೆ ನಮ್ಗೆ ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅಂತೇಳಿ, ಆಮೇಲೆ ಈಗಿನ ಕಾಲದಲ್ಲಿ ಏನಾಗಿದೆ ಸರ್, ಗೂಗಲಿಂದ ತುಂಬ ಓದ್ಕೊಂಡ್ಬಿಡ್ತಾರೆ. ಓದ್ಕೊಂಬಿಟ್ಟು ಅದು ರಿಲೇಟೆಡ್ ಕ್ವಶನ್ಸು, ಅಥವಾ ಅಲ್ಲಿ ಇಲ್ಲಿ ಅವ್ರದ್ದು ಯಾವುದೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅಥವಾ ಯಾರ ನೇಬರ್ ಏನೋ ಒಂದು ಹೇಳಿರ್ತಾರೆ. ಅದ್ರದ್ದು ಬೇಸಿಸ್ ಮೇಲೆ ದಯಮಾಡಿ ಡಾಕ್ಟ್ರುಗಳ ಮೇಲೆ ಪ್ರೆಷರ್ ಆಗಬೇಡಿ. ಯು ಟೇಕ್ ದೇರ್ ಸಜೆಷನ್ಸ್. ಅವ್ರು ನಿಮಗೆ ಸಜೆಷನ್ಸ್ ಕೊಡ್ತಾರೆ. ಆ ಸಜೆಷನ್ಸ್ನ ತೊಗೊಂಡು ನಿಮಗೆ ಯಾವುದು ಇಷ್ಟನೋ, ವಿಚ್ ಈಸ್ ದ ಸೇಫೆಸ್ಟ್ ಆಪ್ಷನ್, ಯು ಪ್ಲೀಸ್ ಸೆಲೆಕ್ಟ್ ಇಟ್. ಪ್ಲಸ್ ನಿಮಗೆ ಅವ್ರೇನು ಅಡ್ವೈಸ್ ಮಾಡಿರ್ತಾರೆ, ಪ್ರತಿಯೊಂದು ಅಡ್ವೈಸ್ನ ಚಾಚು ತಪ್ಪದೆ ಫಾಲೋ ಮಾಡಬೇಕು. ಒಮ್ಮೊಮ್ಮೆ ಏನಾಗುತ್ತೆ, ನಾವು ಪ್ರತಿಯೊಂದು ಅನಸ್ತೇಷಿಯಾ ಟೈಮಲ್ಲಿ ಪೇಷಂಟ್ನ ನಿಲೋರಲ್ ಅಂತ ಹೇಳ್ತೀವಿ ಸರ್, ಖಾಲಿ ಹೋಟೆಲ್ ಬನ್ನಿ ಅಂತ ಹೇಳ್ತೀವಿ. ಎಲ್ಲ ಹೇಳಿರ್ತೀವಿ, ಬೆಳಿಗ್ಗೆ ನೀರು ಕುಡ್ಕೊಂಬರ್ತಾರೆ ಅಥವಾ ಟೀ ಕುಡ್ಕೊಂಬರ್ತಾರೆ. ನೀರು ಓಕೆ, ಅಪ್ ಟು 2 hours ಓಕೆ, ಬಟ್ ಫಾಲೋ ಮಾಡಲ್ಲ. ಸೊ ಅಡ್ವೈಸಸ್ನ ಫಾಲೋ ಮಾಡಿ. ಅದಾದಮೇಲೆ ಯಾವುದು ಮಾತ್ರೆಗಳು, ಇಂಜೆಕ್ಷನ್ಗಳು ಸ್ಟಾಪ್ ಮಾಡಬೇಕು ಅದನ್ನ ಕರೆಕ್ಟಾಗಿ ಸ್ಟಾಪ್ ಮಾಡಿ. ನಿಮ್ಮ ಅನಸ್ಥೆಟಿಸ್ಟ್ ಮೇಲೆ, ನಿಮ್ಮ ಸರ್ಜನ್ ಮೇಲೆ ನಂಬಿಕೆ ಇರಲಿ. ದೇ ವಿಲ್ ಹ್ಯಾಂಡಲ್ ದ ಸರ್ಜರಿ. ಸೊ ಇಟ್ ಈಸ್ ಪ್ರೆಸೆಂಟ್ ಡೇಯಲ್ಲಿ ಅನಸ್ತೇಷಿಯಾ ಸರ್ಜರಿ ಈಸ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಸೇಫ್. ಎಸ್ ಡಾಕ್ಟ್ರೇ, ಭಾಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಚಂದನ ವಾಹಿನಿ ಪರವಾಗಿ ನಿಮ್ಗೆ ಅನಂತ ಧನ್ಯವಾದ. ಥ್ಯಾಂಕ್ ಯು ಸರ್.